ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಗುರುವಾರ 17th of July. ಇವತ್ತಿನ ಪ್ರಜಾವಾಣಿ ಮತ್ತು ಹಿಂದೂ ಪೇಪರ್ನಲ್ಲಿ ಏನೇನೆಲ್ಲ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದಿದ್ದಾವೆ, ನಿಮ್ಮ ವೇರಿಯಸ್ ಎಕ್ಸಾಮ್ಗಳಿಗೆ ಉಪಯೋಗ ಆಗೋ ಹಾಗೆ ನಾವು ಚರ್ಚೆನ ಮಾಡೋಣ. ಫಸ್ಟ್ಗೆ ಇವತ್ತಿನ ಆರ್ಟಿಕಲಲ್ಲಿ ಕೃಷಿಗೆ 24,000 ಕೋಟಿ ರೂಪಾಯಿ ಯೋಜನೆ, ಹೊಸ ಯೋಜನೆ ತಂದಿದ್ದಾರೆ. ನೋ ಡೌಟ್ ಮೋರ್ ದೆನ್ 50% ಆಫ್ ದಿ ಪೀಪಲ್ ಇವತ್ತಿನವರೆಗೂ ನಮ್ಮ ದೇಶದೊಳಗೆ ಈ ಕೃಷಿ ಕ್ಷೇತ್ರದೊಳಗೇನೆ ಕೆಲಸ ಮಾಡ್ತಾರೆ. ಇದನ್ನೇ ಅವಲಂಬಿಸಿ ಜೀವನ ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ಫಾರ್ಮರ್ಸ್ ಇನ್ಕಮ್ ಡಬಲ್ ಮಾಡಬೇಕು, ಆಮೇಲೆ ಕೃಷಿ ಕ್ಷೇತ್ರದೊಳಗಿರುವಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಮೀನ್ಸ್ ಸಾಲ್ವ್ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಇಲ್ಲಿವರೆಗೆ ಅನೇಕ ಯೋಜನೆಗಳನ್ನು ಕೂಡ ಕೇಂದ್ರ ಸರ್ಕಾರ ತಂದಿದೆ. ಯೋಜನೆಗಳು ಇಲ್ಲ ಅಂತಲ್ಲ. ಈಗ ಏನು ಮಾಡ್ತಾ ಇದೆ, 11 ಇಲಾಖೆಗಳ 36 ಯೋಜನೆಗಳನ್ನು ಮರ್ಜ್ ಮಾಡಿ ಒಂದೇ ಯೋಜನೆ ಮಾಡ್ತಾ ಇದೆ. ಹೋಲಿಸ್ಟಿಕ್ ಆಗಿ ಇವುಗಳಿಗೆ ಹೆಲ್ಪ್ ಮಾಡಬಹುದು ಅನ್ನುವಂಥ ಕಾರಣದಿಂದ ಸೊ ಈ ಒಂದು ಯೋಜನೆ 2025-26ರ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗೆ ಇವತ್ತು ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದೆ. ಈ ಯೋಜನೆ ಹೆಸರು ಬಂದ್ಬಿಟ್ಟು ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳ ಅಭಿವೃದ್ಧಿ ಪ್ರಧಾನಮಂತ್ರಿ ಧನ ಧಾನ್ಯ ಯೋಜನೆ ಅಂತ ಇದರ ಹೆಸರು, ಧನ ಧಾನ್ಯ ಯೋಜನೆ. ಇವತ್ತಿನ ಪೇಪರ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಇದೇ ಗೈಸ್. ಈ ಯೋಜನೆ ಎದುರ ಸಂಬಂಧ, ಈ ಯೋಜನೆ ಅಡಿಯಲ್ಲಿ ದೇಶದ 100 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳಲಿದೆ ಹಾಗೂ ಈ ಯೋಜನೆಯ ಅವಧಿ 6 ವರ್ಷಗಳವರೆಗೆ ಇರಲಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇವೆರಡಕ್ಕೂ ನೋಟ್ ಮಾಡ್ಕೊಳ್ರಿ. ಯಾವ ವರ್ಷ ಪ್ರಾರಂಭ ಆಯಿತು, ಎಷ್ಟು ಜಿಲ್ಲೆಗಳಲ್ಲಿ ಎಷ್ಟು ವರ್ಷ ಇರಲಿದೆ. ವಾರ್ಷಿಕವಾಗಿ 24,000 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಈ ಯೋಜನೆಯಿಂದ ವೆರಿ ಇಂಪಾರ್ಟೆಂಟ್ 1.7 ಕೋಟಿ ರೈತರಿಗೆ ಅನುಕೂಲವಾಗಲಿದೆ. ರೈತರ ಹತ್ರ ಇವತ್ತು ಭೂಮಿ ಇದೆ, ಆದರೆ ನೀರಿಲ್ಲ, ಕರೆಂಟ್ ಇಲ್ಲ ಅವರಿಗೆ ಬೆಳೆ ಬೆಳೀಲಿಕ್ಕೆ. ಈ ಯೋಜನೆ ಬಗ್ಗೆ 2025-26ರ ಬಜೆಟ್ನಲ್ಲಿ ಕೂಡ ಘೋಷಣೆ ಮಾಡಲಾಗಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನೋಟ್ಸ್ ಮಾಡ್ಕೊಳ್ರಿ. ಕೃಷಿ ಉತ್ಪಾದಕತೆ ಹೆಚ್ಚಳ ಮಾಡುವುದು, ಬೆಳೆಗಳಲ್ಲಿ ವೈವಿಧ್ಯತೆ ವೆರಿ ಇಂಪಾರ್ಟೆಂಟ್. ಬರೀ ರೈಸ್, ವೀಟ್ ಇವಕ್ಕೂರ್ನೇ ಬೆಳೆದ್ರೆ ನಮ್ಮ ಇವನ್ ಭೂಮಿ ಕೂಡ ಹಾಳಾಗುತ್ತೆ. ಸುಸ್ಥಿರ ಕೃಷಿ ಪದ್ಧತಿಗಳ ಅಳವಡಿಕೆಗೆ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಓಕೆ, ಪಂಚಾಯಿತಿ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರ ಸಂಗ್ರಹಣೆ ಹೆಚ್ಚಿಸುವುದು. ನೋಡಿ, ವೇರ್ ಹೌಸ್ ಕೆಪಾಸಿಟಿ, ಇವತ್ತು ರೈತರು ಬಹಳಷ್ಟು ಬೆಳೆಯನ್ನು ಬೆಳೀತಿದ್ದಾರೆ, ಅದನ್ನು ಒಂದು ಕಡೆ ಸಂಗ್ರಹ ಮಾಡಿಡಲಿಕ್ಕೆ ಸಿಟಿ ಒಳಗೆ ಈ ಒಂದು ಗೋಡಾವನ್ಗಳ ವ್ಯವಸ್ಥೆ ಇದೆ. ಆದರೆ ಹಳ್ಳಿಗಳಲ್ಲಿ ಇವತ್ತಿನವರೆಗೂ ಕೂಡ ರೈತರಿಗೆ ಈ ಸಮಸ್ಯೆ ಇದೆ. ಅದಕ್ಕೆ ಅವರು ಎಷ್ಟು ಬೆಲೆ ಬರ್ತಾವೆ ಬರಲಿ ಅಂತ ಮಾರಿಬಿಡ್ತಾರೆ. ನೀರಾವರಿ ಸೌಲಭ್ಯವನ್ನು ಸುಧಾರಣೆ ಮಾಡೋದು ಈ ಯೋಜನೆಯ ಭಾಗವಾಗಿದೆ ಗೈಸ್. ವೆರಿ ಇಂಪಾರ್ಟೆಂಟ್. ದೀರ್ಘಾವಧಿಯ ಮತ್ತು ಅಲ್ಪಾವಧಿಯ ಸಾಲ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಕೂಡ ಈ ಯೋಜನೆ ಹೊಂದಿದೆ. ಇಷ್ಟೆಲ್ಲ ಪ್ರಾವಿಷನ್ಸ್ ಇದಾವೆ ಈ ಯೋಜನೆದು. ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗೂ ಕೂಡ ಇದು ಇಂಪಾರ್ಟೆಂಟು ಗೈಸ್. ಯೋಜನೆಯ ಪರಿಣಾಮಕಾರಿಯಾಗಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ಜಿಲ್ಲಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿಗಳನ್ನು ಕೂಡ ರಚಿಸಲಾಗುವುದು. ಇಲ್ಲೇನು ಚಾಲೆಂಜಿಂಗ್ ಅಂದರೆ, ಈ 11 ಇಲಾಖೆಗಳು 36 ಯೋಜನೆಗಳನ್ನೇನೋ ಒಂದೇ ಯೋಜನೆಯೊಳಗೆ ಪ್ಲಗ್ ಮಾಡ್ತಿದ್ದಾರೆ. ಆದರೆ ಇವರೆಲ್ಲ ಕೋಆಪ್ರೇಟ್ ಮಾಡ್ತಾರಾ? ಬಿಕಾಸ್ ಎಲ್ಲ ಸಚಿವಾಲಯದವರು ಇದ್ರ ಜೊತೆಗೆ ಕೋಆಪ್ರೇಟ್ ಮಾಡ್ತಾರಾ? ಮಾಡಿದರೆ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಇನಿಷಿಯೇಟಿವ್ ಆ್ಯಂಡ್ ಗೇಮ್ ಚೇಂಜರ್ ಫಾರ್ ಇಂಡಿಯಾಸ್ ಅಗ್ರಿಕಲ್ಚರ್ ಅಂತಲೇ ನಾವು ಹೇಳ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಆರ್ಟಿಕಲ್ ಬಂದಿದೆ. ನೆಕ್ಸ್ಟ್, NTPC 20,000 ಕೋಟಿ ಹೂಡಿಕೆ, ನವೀಕರಿಸಬಹುದಾದ ಇಂಧನದ ಉತ್ಪಾದನೆ ವೇಗಗೊಳಿಸುವುದರಿಂದ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ NTPC ಆರ್ಥಿಕ ಸ್ವಾಯತ್ತತೆಯನ್ನು ಹೆಚ್ಚಿಸಲಿಕ್ಕೆ ಅದಕ್ಕೆ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಇಲ್ಲಿ ಕೆಳಗಡೆ ಇದೇ ಆರ್ಟಿಕಲಲ್ಲಿ ಬಂದಿದೆ, ಶುಭಾಂಶು ಶುಕ್ಲಾ ಇವರಿಗೆ ಅಭಿನಂದನೆಯನ್ನು ಹೇಳಿದ್ದಾರೆ. ಇವರು 18 ದಿನಗಳ ಕಾಲ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಲ್ಲಿ ಇದ್ದು ವಾಪಸ್ ಬಂದಿದ್ದಾರೆ. ಒಂದು ಯಶಸ್ವಿಯಾಗಿ ಅಲ್ಲಿಗೆ ಹೋಗಿ ಬಂದಂಥ ಮೊದಲ ಗಗನಯಾನಿ ಕೂಡ ಭಾರತದವರು ಇವರಾಗಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ಕೂಡ ಆರ್ಟಿಕಲ್ ಬಂದಿದೆ, ನೀವು ನೋಡ್ಬೋದು ಗೈಸ್. ಓಕೆ, ಫ್ರಂಟ್ ಪೇಜಲ್ಲಿ ಇವಿಷ್ಟು ನಿಮಗೆ ಓದಲೇಬೇಕಾದಂಥ ಒಂದು ಆರ್ಟಿಕಲ್ಸ್ಗಳು ಇದ್ದಾವೆ. ಆ್ಯಂಡ್ ನಾನೇನು ಹೇಳಿದ್ದೀನೋ
ಅದರೊಳಗೂ ಆ ಯೋಜನೆ ಬಗ್ಗೆ ಅಂತೂ ನೀವು ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ ಗೈಸ್. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಇವತ್ತಿನ ಪ್ರಜಾವಾಣಿಯಲ್ಲಿ ಕೆಲವೊಂದು ಎಡಿಟೋರಿಯಲ್ ಪೇಜಲ್ಲಿ ಆರ್ಟಿಕಲ್ಸ್ ಬಂದಿದ್ದಾವೆ, ಅದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ. ಕೃಷ್ಣ ಕೇಂದ್ರದ ಕ್ರಮದಿಂದ ರಾಜ್ಯಕ್ಕೆ ಅನ್ಯಾಯ ಅಂತ ಹೇಳ್ತಿದ್ದಾರೆ. ಏನಂದರೆ ಕೃಷ್ಣ ನ್ಯಾಯಮಂಡಳಿ ಅವಧಿ ವಿಸ್ತರಣೆ, ಕೃಷ್ಣಾ ನದಿ ನೀರು ಯಾವ್ಯಾವ ರಾಜ್ಯಗಳು ಎಷ್ಟು ಉಪಯೋಗ ಮಾಡಬೇಕು ಅಂತ ಅದಕ್ಕೆ ಒಂದು ಆಯೋಗ ಇತ್ತು. ಆ ಆಯೋಗ ನಾನು ನಿಮಗೆ ಹೇಳಬೇಕಾಗಿದೆ. ಆ ಆಯೋಗದ ಹೆಸರಂದರೆ ಬ್ರಿಜೇಶ್ ಕುಮಾರ್ ಆಯೋಗ, ಕೃಷ್ಣ ಜಲ ವಿವಾದ ನ್ಯಾಯಮಂಡಳಿ. ಓಕೆ, ಅದಕ್ಕೆ ಒಂದು ಆಯೋಗ ಇತ್ತು. ಮಹಾರಾಷ್ಟ್ರ ಮತ್ತು ಕರ್ನಾಟಕ, ಆಂಧ್ರ ಪ್ರದೇಶದ ನಡುವೆ ಈ ಕೃಷ್ಣ ರಿವರ್ ಡಿಸ್ಪ್ಯೂಟ್ ಇದೆ. ಓಕೆ, ಇದು ಇಂಪಾರ್ಟೆಂಟ್ ಗೈಸ್. 2004ರಲ್ಲಿ ಈ ನ್ಯಾಯಮಂಡಳಿಯನ್ನು ರಚಿಸಲಾಗಿದೆ. ಅದನ್ನು ಮತ್ತಷ್ಟು ಎಕ್ಸ್ಟೆಂಡ್ ಮಾಡಲಾಗಿದೆ, ಅಷ್ಟೇ ನೀವು ನೆನಪಿಟ್ಕೊಳ್ರಿ. ವಿದೇಶಿಗರಿಗೆ ಗುಹೆಗಳೇಕೆ ಇಷ್ಟ ನೋಡಿ. ಗೋಕರ್ಣದಲ್ಲಿ ರೀಸೆಂಟ್ಲಿ ಒಬ್ಬರು ರಷ್ಯನ್ ಮಹಿಳೆ ಸಿಕ್ಕಾಗಿಂದ ಈ ಗುಹೆಗಳ ಬಗ್ಗೆ ಕೂಡ ನ್ಯೂಸ್ ಒಳಗಿದೆ. ಯಾಕೆ ಅವರು ಗುಹೆಗಳಲ್ಲಿ ಹೋಗ್ತಾರೆ ಅಂದರೆ ವೀಸಾ ಮುಗ್ದಿದ್ರೆ ಆ್ಯಂಡ್ ಈವನ್ ಡ್ರಗ್ಸ್ ಎಲ್ಲ ತಗೋಬೇಕು ಅಂದರೆ ಈ ಗುಹೆಗಳಿಗೆ ಹೋಗ್ತಾರೆ. ಆ್ಯಂಡ್ ಅಷ್ಟು ಈಸಿಯಾಗಿ ಇಲ್ಲಿ ಪೊಲೀಸರು ಹೋಗೋಕ್ಕಾಗೋದಿಲ್ಲ. ಹೀಗಾಗಿ ಈ ಗುಹೆಗಳನ್ನು ಇವರು ತಮ್ಮ ಫೇವ್ರೆಟ್ ತಾಣಗಳನ್ನಾಗಿ ಮಾಡ್ಕೋತಿದ್ದಾರೆ ಅಂತ ಕೂಡ ಬಂದಿದೆ ಗೈಸ್. ಆ್ಯಂಡ್ ಡಿಜಿಟಲ್ ಅರೆಸ್ಟ್ 40.95 ಕೋಟಿ ರೂಪಾಯಿ ವಂಚಿಸಿದವನ್ನ ಒಬ್ಬನ ಪೊಲೀಸರು ಹಿಡಿದಿದ್ದಾರೆ. ಬಿಹಾರದೊಳಗೆ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ದಿಸ್ ಈಸ್ ಅ ಗುಡ್ ನ್ಯೂಸ್ ಗೈಸ್, ಬಿಕಾಸ್ ಡಿಜಿಟಲ್ ಅರೆಸ್ಟ್ ಕೇಸಸ್ ಆರ್ ಇನ್ಕ್ರೀಸಿಂಗ್ ಕಾನ್ಸ್ಟಂಟ್ಲಿ ಇನ್ ಅವರ್ ಕಂಟ್ರಿ. ನಮ್ಮ ದೇಶದೊಳಗೆ ಇವು ಕೇಸಸ್ಗಳು ಇನ್ಕ್ರೀಸ್ ಆಗ್ತಿದ್ದಾವೆ. ಆ್ಯಂಡ್ ಬೆಂಗಳೂರಲ್ಲಿ ಕ್ವಾಂಟಮ್ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಕ್ವಾಂಟಮ್ ಇಂಡಿಯಾ ಸಮಾವೇಶ ಜುಲೈ 31ಗೆ ನಡೀತಾ ಇದೆ. ಅದರ ಒಂದು ಪ್ರಿಪ್ರೇಷನ್ ಕೂಡ ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಕ್ವಾಂಟಮ್ ಕ್ಷೇತ್ರ, ಬಿಕಾಸ್ ಇಲ್ಲಿ ಜಾಬ್ ಕ್ರಿಯೇಷನ್ಗೆ ತುಂಬ ಸಹಾಯ ಆಗುತ್ತೆ. ಈ ಕ್ಷೇತ್ರಕ್ಕೆ ನಾವು ಆದಷ್ಟು ಮಹತ್ವ ಕೊಡಬೇಕು ಅಂತ ಕೂಡ ಆರ್ಟಿಕಲಲ್ಲಿ ಹೇಳ್ತಿದೆ ಗೈಸ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಅಂದರೆ ಓಕೆ ನೋಡೋಣ. ಓಕೆ, ನೋಡಿ, ಎಡಿಟೋರಿಯಲ್ ಪೇಜ್ ಇವತ್ತಿನ ಶುಭಾಚಿತದಿಂದ ಪ್ರಾರಂಭ ಮಾಡೋದಾದರೆ, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಹೇಳಿ ಆಗಿದೆ, ಉಳಿದಿರುವುದು ಆಚರಣೆ ಮಾತ್ರ. ಓಕೆ, ಏನು ಹೇಳಬೇಕು ಎಲ್ಲ ಹೇಳಾಗೈತಿ, ಇನ್ನು ಉಳಿದಿದ್ದೇನಿದ್ರು ನಾವು ಆಚರಣೆ ಮಾಡಬೇಕು ಅಂತ. ಒಂದನೇದು ಆರ್ಟಿಕಲ್, ಚಾರಿತ್ರಿಕ ರೈತರ ಹೋರಾಟಕ್ಕೆ ಜಯ, ಸಂತಸದ ಜೊತೆಗೆ ಎಚ್ಚರವೂ ಅಗತ್ಯ. ಒಂದು ಆರ್ಟಿಕಲ್ ಬಂದಿದೆ. ಎದ್ರ ಬಗ್ಗೆ ಬಂದಿದೆ? ಒಂದನೇದು ನೋಡಿ, ಕೃಷಿ ಭೂಮಿಯನ್ನು ಸರ್ಕಾರ ಏನು ತಗೋತಿರ್ತೀನಿ ಅಂತ ಹೇಳಿತ್ತು. ದೇವನಹಳ್ಳಿ ಸರೌಂಡಿಂಗ್ ಪ್ರದೇಶಗಳಲ್ಲಿ 13 ಗ್ರಾಮಗಳ ವ್ಯಾಪ್ತಿಯಲ್ಲಿ 1777 ಎಕರೆ ಜಮೀನವನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ 2021ರಲ್ಲಿ ಅಂದಿನ ಬಿಜೆಪಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. 22ರಲ್ಲಿ ಅಂತಿಮ ಆದೇಶವನ್ನು ಕೂಡ ಪ್ರಕಟಿಸಿತ್ತು. ಅವಾಗಿಂದನೂ ರೈತರು ಹೋರಾಟ ನಡೆಸಿದ್ರು. ಇಲ್ಲಿ ಕೈಗಾರಿಕೆಗಳನ್ನು ಮಾಡೋದು ಬೇಡ, ನಾವು ನಮ್ಮ ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅಂತ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು. ಫೈನಲಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಈಗ ಸರ್ಕಾರ ಹೇಳಿದೆ, ಆಯಿತು, ನಾವು ರೈತರ ಭೂಮಿಯನ್ನು ಫೋರ್ಸ್ಫುಲ್ ಆಗಿ ನಾವು ತೆಗೆದುಕೊಳ್ಳೋದಿಲ್ಲ, ನಾವು ಬೇರೆ ಕಡೆಗೆ ಇಂಡಸ್ಟ್ರಿಗಳನ್ನು ಶಿಫ್ಟ್ ಮಾಡಲಿಕ್ಕೆ ವಿಚಾರ ಮಾಡ್ತೀವಿ. ಇದು ಒಂದು ರೈತರ ಹೋರಾಟಕ್ಕೆ ಸಿಕ್ಕಂಥ ಯಶಸ್ಸು ದೊರೆತಂತಾಗಿದೆ ಅಂತ ಆರ್ಟಿಕಲ್ ಹೇಳುತ್ತೆ. ಭೂಮಿಯನ್ನು ಮಾರುವ ಇಲ್ಲವೇ ಮಾರದಿರುವ ಸ್ವತಂತ್ರವನ್ನು ರೈತಿಗೆ ಉಳಿಸಿಕೊಳ್ಳಿಕ್ಕೆ ಸರ್ಕಾರ ಹೆಲ್ಪ್ ಮಾಡಿದೆ. ಇದು ಒಳ್ಳೆಯದು. ಆದರೆ ರೈತರನ್ನಷ್ಟೇ ನೋಡಿಕೊಂಡು ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದು ಬಿಡೋದು ಸರಿಯಲ್ಲ. ಬಿಕಾಸ್ ಬೇರೆ ರಾಜ್ಯದವರು ರೆಡಿಯಾಗಿ ನಿಂತಿದ್ದಾರೆ, ಅವರು ರೈತರ ಈ ಒಂದು ಭೂಮಿಯನ್ನು ಕೊಡಲಿಕ್ಕೆ. ಯಾರು ಜಾಬ್ ಕ್ರಿಯೇಟ್ ಮಾಡ್ತೀನಿ ಅಂತಾರೆ ಅಂಥವ್ರಿಗೆ, ಜಾಬ್ ಕ್ರಿಯೇಟ್ ಮಾಡೋರಿಗೆ ಅವರು ಭೂಮಿಯನ್ನು ಕೊಡ್ತಿದ್ದಾರೆ. ನಾವು ಕೂಡ ಕೊಡಲೇಬೇಕು, ಇಂಡಸ್ಟ್ರಿಗಳು ಓಪನ್ ಆಗಲೇಬೇಕು, ಇರುವಂಥ ಜನರಿಗೆ ಎಲ್ಲ ಸಾಮಾನುಗಳನ್ನು ತಲುಪಿಸ್ಬೇಕು. ಅಂದರೆ ನಾವು ಕೂಡ ಕೈಗಾರಿಕರನ್ನ ಮಾಡಲೇಬೇಕು. ಆದ್ದರಿಂದ ಇದರಿಂದ ಎಚ್ಚರಿಕೆಯಿಂದ ಕೂಡ ಇರಬೇಕು ಅಂತ ಆಥರ್ ಹೇಳ್ತಾರೆ ಗೈಸ್. ಓಕೆ, ರೈತ ಹೋರಾಟಕ್ಕೆ ಸಂದ ಒಂದು ಜಯ, ದೇವನಹಳ್ಳಿ ಕೇಸ್ ನೀವು ಎಕ್ಸಾಂಪಲ್ ಆಗಿ ಬರಿಬೋದು. ಓಕೆ, ಸೊ ರೈತರ ಗೋಳು ಕೇಳೋರು ಯಾರು ಇಲ್ಲ, ರೈತರನ್ನ ಯಾರು ಕೇಳೋರಿಲ್ಲ ಅಂತಾರಲ್ವಾ. ಸೊ ರೈತರ ಒಂದು ಸಮಸ್ಯೆಗೆ ಸ್ಪಂದಿಸಿದಂಥ ಸರ್ಕಾರ, ಅದಕ್ಕೆ ನೀವು ಒಂದು ಎಕ್ಸಾಂಪಲ್ ಆಗಿ ಬರಿಬೋದು. ಇದು ಬಿಹಾರಕ್ಕಷ್ಟೇ ಸೀಮಿತವಲ್ಲ. ನೋಡಿ, ಬಿಹಾರದೊಳಗೆ ಏನು ನಡೀತಾ ಇದೆ, ಎವ್ರಿ ಡೇ ಇದ್ರ ಬಗ್ಗೆ ಆರ್ಟಿಕಲ್ ಬರ್ತಾ ಇದೆ ಗೈಸ್. ವಿಶೇಷ ತೀವ್ರ
ಪರಿಷ್ಕರಣೆ, ವಿಶೇಷ ತೀವ್ರ ಪರಿಷ್ಕರಣೆ. ನೋಡಿ, ಭಾರತದಲ್ಲಿ ಎಲ್ಲರಿಗೂ ಸಾರ್ವತ್ರಿಕ ಮತದಾನ ಪದ್ಧತಿ ನೀಡಬೇಕು ಅನ್ನೋದು ಸ್ವತಂತ್ರ ಚಳುವಳಿ ಇದ್ದಾಗಿಂದನೂ ನಮ್ಮ ಹೋರಾಟ ಇತ್ತು, ನಮ್ಮ ನಾಯಕರ ಹೋರಾಟ ಇತ್ತು. ಸಾರ್ವತ್ರಿಕ ಮತದಾನ ಅಂದ್ರೆ ಏನು? ಭಾರತದೊಳಗೆ ಹುಟ್ಟುವಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೋಡಿ, ಸ್ವತಂತ್ರಕ್ಕಿಂತ ಮುಂಚೆ ಒಂದು ಎಜುಕೇಟೆಡ್ ಇದ್ದವರು, ಕಂಪಲ್ಸರಿಯಾಗಿ ಆಸ್ತಿ ಹೊಂದಿದವರು, ಅಂಥವ್ರಿಗೆ ಮಾತ್ರ ಒಂದು ವೋಟ್ನ ಹಾಕಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಇತ್ತು. ಆದರೆ ಸ್ವತಂತ್ರ ಬಂದ ಮೇಲೆ ಇದ್ರೊಳಗೆ ಬದಲಾಗಲೇಬೇಕು, ಪ್ರತಿಯೊಬ್ಬರಿಗೂ ಕೂಡ ವೋಟಿಂಗ್ ರೈಟ್ನ ಕೊಡಬೇಕು ಅನ್ನೋದು ನಮ್ಮ ಸ್ವತಂತ್ರ ಹೋರಾಟಗಾರರ ಡಿಮ್ಯಾಂಡು ಆಗಿತ್ತು. ಅದರ ಪ್ರಕಾರ ಸಾರ್ವತ್ರಿಕ ಮತದಾನದ ಹಕ್ಕು ನಮ್ಮ ಸ್ವತಂತ್ರ ಹೋರಾಟಗಾರರ ಮುಖ್ಯ ತತ್ವಗಳಲ್ಲಿ ಒಂದಾಗಿತ್ತು. 1928ರಲ್ಲಿ ಮೋತಿಲಾಲ್ ನೆಹರು ವರದಿ ಅನ್ವಯ ಅದು ರೂಪಿತವಾಗಿತ್ತು. 1929ರಲ್ಲಿ ಪೂರ್ಣ ಸ್ವರಾಜ್ ಘೋಷಣೆಯೊಳಗೂ ಕೂಡ ಇದನ್ನು ಆ್ಯಡ್ ಮಾಡಲಾಗಿತ್ತು. ಇದು ಇತ್ತು ಏನು, ಸಾರ್ವತ್ರಿಕ ಮತದಾನ ಪದ್ಧತಿ. ಅದೇ ಕಾರಣದಿಂದ ವಯಸ್ಕ ಮತದಾನ ತತ್ವವನ್ನು 326ನೇ ವಿಧಿಯಲ್ಲಿ ಅಡಿಯಲ್ಲಿ ಭಾರತದೊಳಗೆ ಸೇರಿಸಲಾಯಿತು. ಅವಾಗ ಎಷ್ಟಿತ್ತು ವಯಸ್ಕ ಮತದಾನ ಪದ್ಧತಿ? 21 ವರ್ಷ ವಯಸ್ಸಾದವರು ದಾಟಿದವರು ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಮತದಾನವನ್ನು ಮಾಡಬಹುದು, ಮತದಾನದಲ್ಲಿ ನೋಂದಾಯಿಸಿಕೊಳ್ಳಬಹುದು ಅನ್ನೋದನ್ನು ಭಾರತ ಸಂವಿಧಾನ ಜಾರಿಗೆ ಬಂದಾಗಿತ್ತು. ನಂತರ ಏನಾಯಿತು ಗೈಸ್, ನಿಮಗೆ ಸ್ಟೋರಿ ಗೊತ್ತಿದೆ. ಭಾರತ ಇದಕ್ಕೆ ಏನು ಮಾಡಿದರು? ತಿದ್ದುಪಡಿನ ತಂದರು, ಸಂವಿಧಾನ ತಿದ್ದುಪಡಿನ ತಂದು ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ಎಷ್ಟನೇ ತಿದ್ದುಪಡಿ ತರುವುದರ ಮೂಲಕ ಈ 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಕೆ ಮಾಡಿದರು ವೋಟಿಂಗ್ ವಯಸ್ಸನ್ನು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಭಾರತ ಸಂವಿಧಾನದ 5ನೇ ವಿಧಿ ಹೇಳ್ತದೆ, ಪೌರತ್ವ ಮುಂದುವರಿಸಿಕೊಂಡು ಹೋಗುವುದು ಮತ್ತು ಅದರ ಅನ್ವಯ ವೋಟಿಂಗ್ ಅಧಿಕಾರವನ್ನು ಕೊಡೋದು. 5ರಿಂದ 10ನೇ ವಿಧಿ ಪೌರತ್ವವನ್ನು ಕುರಿತು ಹೇಳ್ತವೆ. ಭಾರತ ಸಂವಿಧಾನದ 5ನೇ ವಿಧಿಯಿಂದ 10ನೇ ವಿಧಿ ತನಕ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ರಿ. ಅದರಂತೆ ಭಾರತದ ಪ್ರತಿ ನಾಗರಿಕ ಅಥವಾ ಪರಿಗಣಿತ ವ್ಯಕ್ತಿ ವೋಟ್ ಹಾಕಬಹುದು. ಮೊದಲು 75 ವರ್ಷಗಳಲ್ಲಿ ಭಾರತೀಯ ಜನತಂತ್ರ ವ್ಯವಸ್ಥೆ ಸಂವಿಧಾನಿಕ ಭರವಸೆಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಎಲ್ಲರನ್ನೊಳಗೊಂಡ ತತ್ವವನ್ನು ಮಾಡಿಕೊಂಡಿದೆ. ಆದರೆ ಇವತ್ತು ಸರ್ಕಾರ ಗೇಮ್ ಚೇಂಜ್ ಮಾಡ್ತಾ ಇದೆ. ಇವತ್ತು ಬಿಹಾರದೊಳಗೆ ಇದನ್ನು ಏನು ಮಾಡ್ತಿದ್ದಾರೆ, ಇದು ಡೆಫಿನೆಟ್ಲಿ ಕೆಲವೊಂದಿಷ್ಟು ಜನರನ್ನು ವೋಟರ್ ಲಿಸ್ಟಿಂದ ಹೊರಗಿಡುವಂಥ ಕೆಲಸ ಮಾಡ್ತಿದ್ದಾರೆ. ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆ ಅವರು ಬೇಕಾದಂಗೆ ವೋಟ್ನ ಹಾಕಲಿಕ್ಕೆ ವೋಟರ್ಸ್ ಅಂತ ನೋಂದಾಯಿಸ್ಕೊಳ್ಬೋದಂತೆ. ಇವ್ರ ಪ್ರಶ್ನೆ ಏನಂದರೆ, ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ, ಭೂತಾನು, ನೇಪಾಳದಿಂದ, ಚೈನಾದಿಂದ ಬಂದು ಎಷ್ಟೋ ಜನ ನಮ್ಮ ದೇಶದೊಳಗಿದ್ದಾರೆ. ಅವರು ಆಧಾರ್ ಕಾರ್ಡ್ನೂ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ. ಅಂಥವ್ರಿಗೂ ನೀವು ವೋಟಿಂಗ್ ಪವರ್ನ ಕೊಡ್ತಿದ್ದೀರಾ ಅಂತ ಇವ್ರ ಪ್ರಶ್ನೆ. ನೋಂದಾಯಿತ ವೋಟರ್ ಸಂಖ್ಯೆ ಅಮೆರಿಕಾದೊಳಗೆ 74% ಇದ್ದರೆ ಅತಿ ಹೆಚ್ಚು ಮೈಗ್ರೆಂಟ್ ಪಡೆಯುವಂಥ ದೇಶ ಇಂಡಿಯಾದೊಳಗೆ 96% ಮತದಾರರಿದ್ದಾರೆ. ನೋಂದಾಯಿತ ಅಂದರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೋಂದಾಯಿಸಿಕೊಂಡು ವೋಟ್ ಹಾಕ್ಲಿಕ್ಕೆ ರೆಡಿ ಇರೋರು. ಬಿಹಾರದೊಳಗೆ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ, ಇದು ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇಂಥ ಕಾನೂನನ್ನು ಸಾರ್ವತ್ರೀಕರಣ ಮಾಡುವಂಥ ಒಂದು ವಿಚಾರ ದೇಶಾದ್ಯಂತ ಮಾಡಬೇಕು ಅಂತ ಇದೆ. ಅಂದರೆ ಹೊಸ ಮತದಾರರನ್ನ ಸೇರಿಸೋದು, ಹಳೆ ಮತದಾರರನ್ನ ತೆಗೆಯೋದು, ಯಾರು ಫೇವರ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂಥವ್ರಿಗೆ ಫೇವರ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇದ್ದಾವೆ. ಆದ್ದರಿಂದ ಈ ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿದೆ ಗೈಸ್. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಈ ಗೋಜಲುಗಳನ್ನು ಎಲೆಕ್ಷನ್ ಕಮಿಷನ್ ಆದಷ್ಟು ಬೇಗ ಇದಕ್ಕೆ ಮುಕ್ತಿ ಕೊಡಬೇಕು, ಕ್ಲಾರಿಟಿನ ತರಬೇಕು. ಅಪ್ರಾಮಾಣಿಕತೆಯಿಂದ ಚುನಾವಣಾ ಅಧಿಕಾರಿಗಳು ಕೆಲಸ ಮಾಡಬಾರ್ದು. ಚುನಾವಣಾ ಮುಖ್ಯ ಆಯುಕ್ತರನ್ನು ಕೂಡ ತಮಗೆ ಬೇಕಾದವ್ರನ್ನ ನೇಮಕ ಮಾಡ್ಕೋತಿದ್ದಾರೆ. ಇವ್ರು ಹೇಳ್ದಂಗೆ ಕೆಲಸ ಮಾಡ್ತಿದ್ದಾರೆ. ಇದು ತಪ್ಪು. ಇದು ಬರೀ ಬಿಹಾರದ ಕತೆ ಅಲ್ಲ, ದೇಶದ ಕತೆ ಅಂತ ಯೋಗೇಂದ್ರ ಯಾದವ್ ಅವರು ಆರ್ಟಿಕಲಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ವ್ಯಾಕರಣ ನಿರ್ಲಕ್ಷಿಸಿದರೆ ಭಾಷೆಗೆ ಹಿನ್ನಡೆ. ನೋಡಿ, ಹೊಸ ತಲೆಮಾರು ಕನ್ನಡದ ಮೇಲಿನ ಹಿಡಿತ ಕಳೆದುಕೊಳ್ತಿರುವುದಕ್ಕೂ ಕನ್ನಡ ಕಲಿಕೆಯಲ್ಲಿ ವ್ಯಾಕರಣವನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದಕ್ಕೂ ಸಂಬಂಧ ಇದೆ. ಯಾವ ಒಂದು
ವ್ಯಕ್ತಿಗೆ ವ್ಯಾಕರಣ ಬರುತ್ತೆ, ಆ ಒಂದು ವ್ಯಕ್ತಿಗೆ ಆ ಭಾಷೆ ಮೇಲೆ ಹಿಡಿತ ಇರುತ್ತೆ. ಇವತ್ತು ಬೇಸಿಕ್ ಕಲಿತಾ ಇಲ್ಲ, ಇವತ್ತಿನ ಕನ್ನಡದ ಮಕ್ಕಳು ಬೇಸಿಕ್ ಕಲಿತಾ ಇಲ್ಲ. ಕನ್ನಡ ಒಂದು ಭಾಷೆಯಾಗಿ ಕಲಿಸ್ತಾರೆ ಹೊರತು ಭಾಷಾ ಶಿಕ್ಷಕರ ಪಾಲಿಗೆ ಬರೀ ಶೈಕ್ಷಣಿಕ ಚಟುವಟಿಕೆ ಆಗಿದೆ ಹೊರತು ಕನ್ನಡವೇ ನಮ್ಮ ಉಸಿರು ಅನ್ನೋ ಹಾಗೆ ಕನ್ನಡದ ಪೂರ್ತಿ ಮೊದಲಿನ ಕನ್ನಡ ಟೀಚರ್ಸ್ಗಳು ಹೆಂಗೆ ಈ ಪ್ರೈಮರಿ ಸ್ಕೂಲ್ ಒಳಗೆಲ್ಲ ಕಲಿಸ್ತಿದ್ರು ಮಕ್ಕಳಿಗೆ, ಅಂಥ ಟೀಚರ್ಸ್ಗಳು ಭಾಳನೇ ಕಡಿಮೆ ಇದ್ದಾವೆ. ಅವಿನಾಭಾವ ಲೈಕ್ ಒಂದು ಭಾಷೆನ ನಾನು ಕಲ್ಸಕ್ಕೆ ಬಂದಿದ್ದೀನಿ, ನೀವು ಕನ್ನಡ ಅಕ್ಷರಗಳನ್ನ ಹಿಂಗೆ ಕಲೀರಿ ಅಂತ ಹೇಳಿಬಿಡ್ತಾರೆ. ಆದರೆ ಆ ಮಗು ಆ ಕನ್ನಡವನ್ನು ಹೆಂಗೆ ಕಲಿತು ನೆನಪಿಟ್ಕೋಬೇಕು ಅಂತ ಹೇಳ್ತಾ ಇಲ್ಲ. ಸೊ ಹೀಗಾಗಿ ಲಿಂಕ್ ಇಲ್ಲ. ಕನ್ನಡ ಭಾಷೆಯಿಂದ ಈ ಥರ ನೆಗ್ಲೆಕ್ಟ್ ಮಾಡೋದು ಸರಿಯಲ್ಲ. ಆದ್ದರಿಂದ 10th ಎಕ್ಸಾಮ್ ಒಳಗೆ ಭಾಳ ಜನ ಕನ್ನಡ ಎಕ್ಸಾಮ್ ಒಳಗೆ ಫೇಲ್ ಆಗಿದ್ದಾರೆ. ದಿಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೂಡ ಇವರು ಹೇಳ್ತಾರೆ ಗೈಸ್. ಓಕೆ, ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಅವನತಿಯತ್ತ ವೆಸ್ಟ್ ಇಂಡೀಸ್ ಕ್ರಿಕೆಟ್. ಓಕೆ, ಇದ್ರ ಬಗ್ಗೆ ಆರ್ಟಿಕಲ್ ಬಂದಿದೆ. ನಿಮ್ಗೆ ಗೊತ್ತಿರ್ಬೋದು 27 ರನ್ನಿಗೆ ಆಲ್ಔಟ್ ಆಗಿದ್ದಾರೆ ಗೈಸ್ ಆಸ್ಟ್ರೇಲಿಯಾ ಜೊತೆ. ಓಕೆ, ಸೊ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 2ನೇ ಅತಿ ಕಡಿಮೆ ರನ್ ಮೂಲಕ ಇವರು ಔಟ್ ಆಗಿದ್ದಾರೆ. 27 ರನ್ ಹೊಡೆದು ಒಟ್ಟು ವಿಕೆಟ್ ಹೋಗ್ಯಾವು. ನ್ಯೂಜಿಲೆಂಡ್ ಇವ್ರಿಗಿಂತ ದೊಡ್ಡ ರೆಕಾರ್ಡ್ ಮಾಡೈತಿ. ಮೊದಲು ಏನಂದರೆ 26 ರನ್ನಿಗೆ ಆಲ್ಔಟ್ ಆಗಿತ್ತು ಗೈಸ್. ಓಕೆ, ಸೊ ಇದೇ ಭಾನುವಾರ ನಡೆದಂಥ ವೆಸ್ಟ್ ಇಂಡೀಸ್ ಆಸ್ಟ್ರೇಲಿಯಾ ಮ್ಯಾಚ್ ಒಳಗೆ ಇದು ಆಗಿದ್ದು. ಆರ್ಟಿಕಲ್ ಹೇಳುತ್ತೆ ಟೆಸ್ಟ್ ಕ್ರಿಕೆಟ್ ಅಂದರೆ ಒನ್ಸ್ ಅಪಾನ್ ಅ ಟೈಮ್ ವೆಸ್ಟ್ ಇಂಡೀಸ್ ಅನ್ನುವಂಥ ಒಂದು ಏನು ಮನೋಭಾವ ಬರ್ತಿತ್ತು, ಏನು ನೆನಪಿಗೆ ಬರ್ತಿತ್ತು, ಅದು ಎಲ್ಲ ಹೋಗಿದೆ ಇವತ್ತು. ವೆಸ್ಟ್ ಇಂಡೀಸ್ ಅದರ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ತಾ ಇದೆ. ಓಕೆ, ಯಾಕೆ ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಒಂದು ಕಾರಣ ಕೂಡ ಹೇಳಿದ್ದಾರೆ. ಇವತ್ತು ಭಾರತ ಆಗಿರ್ಬೋದು, ಬೇರೆ ದೇಶಗಳ ಕ್ರಿಕೆಟ್ನಲ್ಲಾಗಿರ್ಬೋದು, ಓನ್ಲಿ T20 ಕ್ರಿಕೆಟ್ ಮಾತ್ರ ಹೆಚ್ಚು ಹೆಸರುವಾಸಿ ಮಾಡ್ತಾ ಇದೆ. ಇವನ್ ಟೆಸ್ಟ್ ಕ್ರಿಕೆಟ್ ಬೇಡವೇ ಬೇಡ ಅನ್ನುವಂಥ ಒಂದು ಮನೋಭಾವನೆ ಇದೆ. ಟೆಸ್ಟ್ ಕ್ರಿಕೆಟ್ನ ಉಳಿಸಿ ಬೆಳೆಸೋದು ಅವಶ್ಯಕತೆ ಇದೆ ಅಂತ ಬಹಳ ಜನ ಕ್ರಿಕೆಟರ್ಸು ಕೂಡ ಹೇಳ್ತಾರೆ. ಆದರೆ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ನ ನೀವು ನೋಡಿದರೆ ಇವ್ರು ಯಾರು ಟೆಸ್ಟ್ ಕ್ರಿಕೆಟ್ ಆಡುವಂಗೆ ಕಾಣೋದಿಲ್ಲ. 5 ದಿನ ಇವ್ರು ನಿಂತು ಆಡುವಂಗೆ ಕಾಣೋದಿಲ್ಲ. ಎಲ್ಲರೂ ಇರೋದು ದೈತ್ಯರಿರ್ತಾರೆ, ಬರೋದು, ಹೊಡೆಯೋದು ಆ್ಯಂಡ್ 6 or 4 ಹೊಡೆಯೋದು, ಔಟ್ ಆಗೋದು. ಇದಕ್ಕೆ ಮೂಲ ಕಾರಣ ಏನಂದರೆ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ಗಳಿಗೆ ಬಹಳಷ್ಟು ಜನಪ್ರಿಯ T20 ಫ್ರ್ಯಾಂಚೈಸ್ಗಳು ನಡೀತವೆ. ಜಸ್ಟ್ ಲೈಕ್ IPL ನಡೀತದಲ್ಲ ಹಾಗೆ ಸೌತ್ ಆಫ್ರಿಕಾದೊಳಗೂ ನಡೆಯುತ್ತೆ, ಇಂಗ್ಲೆಂಡ್ ಒಳಗೂ ನಡೆಯುತ್ತೆ, ಕೆರಿಬಿಯನ್ ದೇಶಗಳೊಳಗೆ ಭಾಳ ನಡೀತವೆ. ಅಲ್ಲೆಲ್ಲನೂ ಈ ಕ್ರಿಕೆಟರ್ಸ್ಗಳಿಗೆ ಅತಿ ಹೆಚ್ಚು ಬೆಲೆ ಇದೆ. ಓಕೆ, ಕ್ರಿಸ್ ಗೇಲ್ ಯೂನಿವರ್ಸಲ್ ಬಾಸ್ ಅಂತ ಕರೀತಾರೆ, ಎಲ್ಲರೂ ಪರಿಚಯ ಅವನಿಗೆ. ಆ್ಯಂಡ್ ಇವತ್ತು ಡ್ರೇ ರಸ್ ಆಗಿರ್ಬೋದು, ಪೊಲಾರ್ಡ್ ಆಗಿರ್ಬೋದು, ಆ್ಯಂಡ್ ಬಹಳಷ್ಟು ಕ್ರಿಕೆಟರ್ಸ್ ಇದ್ದಾರೆ. ದೇ ಆರ್ ವೆರಿ ಗುಡ್. ಆ್ಯಂಡ್ ಆರ್ಥಿಕವಾಗಿ ಇದು ಏನಾಗಿದೆ ಅಂದರೆ ಈ ಫ್ರ್ಯಾಂಚೈಸ್ ಒಳಗೆ ಆಡೋದ್ರಿಂದನೇ ಇವರಿಗೆ ಹೆಚ್ಚಿಗೆ ಹಣ ಸಿಗುತ್ತೆ, ಜಾಸ್ತಿ ಪಾಪ್ಯುಲಾರಿಟಿ ಸಿಗುತ್ತೆ. ಎಂಡ್ ಆಫ್ ದಿ ಡೇ ಹಣ, ಮಜಾ ಮತ್ತು ಪಾಪ್ಯುಲಾರಿಟಿ ಸಿಕ್ಕರೆ ಸಾಕು. ಇವ್ರೇನು ಮಾಡ್ತಿದ್ದಾರೆ, ಹಂತಲ್ಲೇ ಆಡ್ತಿದ್ದಾರೆ. ಈ ಟೆಸ್ಟ್ ಕ್ರಿಕೆಟ್ ಮೇಲೆ ಭಾಳ ಲಾಂಗ್ ಇನ್ನಿಂಗ್ಸ್ನ ಆಡೋದ್ರ ಮೇಲೆ ಫೋಕಸ್ಸೇ ಮಾಡ್ತಾ ಇಲ್ಲ. ಹೀಗಾಗಿ ಟೆಸ್ಟ್ ಕ್ರಿಕೆಟ್ನ ಒಂದು ಅವನತಿ ಹತ್ರ ಈ ವೆಸ್ಟ್ ಇಂಡೀಸ್ ತಂಡ ಹೋಗ್ತಾ ಇದೆ. ಇನ್ಫ್ಯಾಕ್ಟ್ T20 ಅಷ್ಟೇ ಅಲ್ಲ, ಈವನ್ ಒನ್ ಡೇ ಕ್ರಿಕೆಟ್ ಮೇಲೂ ಇವ್ರ ಫೋಕಸ್ ಹೋಗಿದೆ. ಒನ್ ಡೇ ಕ್ರಿಕೆಟ್ ಒಳಗೆ ಲಾಸ್ಟ್ ವರ್ಲ್ಡ್ ಕಪ್ ಒಳಗೆ ವೆಸ್ಟ್ ಇಂಡೀಸ್ ಈವನ್ ಕ್ವಾಲಿಫೈ ಕೂಡ ಆಗಿಲ್ಲ. ಈ ಒಂದು ಒನ್ ಡೇ ಕ್ರಿಕೆಟ್ ವರ್ಲ್ಡ್ ಕಪ್ಗೆ ಕ್ವಾಲಿಫೈನೂ ಆಗಿಲ್ಲ. ಒನ್ಸ್ ಅಪಾನ್ ಅ ಟೈಮ್ ದೇ ಲಿಫ್ಟೆಡ್ ಫಸ್ಟ್ ವರ್ಲ್ಡ್ ಕಪ್ಸ್. ಇನಿಷಿಯಲಿ ವರ್ಲ್ಡ್ ಕಪ್ನ ಲಿಫ್ಟ್ ಮಾಡಿದಂಥ ಪಕ್ಷ. ಓಕೆ, ಪಾರ್ಟಿ ಇದು. ಈ ಥರ ವೆಸ್ಟ್ ಇಂಡೀಸ್ ಟೀಮ್ನ ಈ ಪರಿಸ್ಥಿತಿಯಿಂದ ಹೊರಗೆ ತರಲಿಕ್ಕೆ ಅಲ್ಲಿನ ಕ್ರಿಕೆಟ್ ಮಂಡಳಿ ಏನು ಮಾಡಿದೆ, ದಿಗ್ಗಜ ಆಟಗಾರರನ್ನು ಒಂದು ನೇಮಕ ಮಾಡಿ ಈ ಕ್ರಿಕೆಟ್ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿಬಿಟ್ಟು ಬ್ರೇನ್ ಲಾರಾ, ಅದು ಆದಮೇಲೆ ಈವನ್ ಕ್ಲೈವ್ ಲೈಟ್ ಆ್ಯಂಡ್ ವಿವಿಯನ್ ರಿಚರ್ಡ್ಸ್, ದೀಸ್ ಆರ್ ಲೈಕ್ ಗ್ರೇಟ್ ಪೀಪಲ್ ಇನ್ ವೆಸ್ಟ್ ಇಂಡೀಸ್ ಕ್ರಿಕೆಟ್, ನಾಟ್ ಓನ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್, ಇನ್ ಕ್ರಿಕೆಟ್ ಹಿಸ್ಟ್ರಿ ಓನ್ಲಿ. ಇವರ ಒಂದು ಜೊತೆಗೆ ಈ ಕ್ರಿಕೆಟ್ ಮಂಡಳಿಯವರು ಸೇರಿ ವೆಸ್ಟ್ ಇಂಡೀಸ್ ಕ್ರಿಕೆಟನ್ನು ಟೆಸ್ಟ್ ಕ್ರಿಕೆಟ್ ಆಡುವ ತಂಡವನ್ನಾಗಿ, ಹಾಗೆ ಸ್ಟ್ರಾಂಗ್ ತಂಡವನ್ನಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಅದನ್ನು ಕುರಿತು ಬಂದಿದೆ. ಎಸ್, ಡೆಫಿನೆಟ್ಲಿ ಇವತ್ತಿನ ದಿನ T20 ಕ್ರಿಕೆಟ್ಗೆ ಹೆಚ್ಚು ಬೇಡಿಕೆ ಕೂಡ ಇದೆ ಆ್ಯಂಡ್ ಪಾಪ್ಯುಲಾರಿಟಿ ಕೂಡ ಇದೆ. ಹಾಗಾಗಿ ಈ ಒಂದು T20 ಕ್ರಿಕೆಟನ್ನು ಜಾಸ್ತಿ ಜನ ಫಾಲೋ ಮಾಡ್ತಿದ್ದಾರೆ. ಆದರೆ ಟೆಸ್ಟ್ ಕ್ರಿಕೆಟ್ನ ಯಾವುದೇ ಕಾರಣಕ್ಕೂ ಅವನತಿ ಹತ್ರ ಹೋಗಲಿಕ್ಕೆ ಬಿಡಬಾರ್ದು ಅಂತ ಕೂಡ ಆರ್ಟಿಕಲ್ ಹೇಳುತ್ತೆ ಗೈಸ್. ನೆಕ್ಸ್ಟ್, ಆರ್ಥಿಕ ಬೆಳವಣಿಗೆಗೆ ಬೆಲೆಗಳಲ್ಲಿ ಸ್ಥಿರತೆ, ಸಮಾನ ಆದ್ಯತೆ
ಬದಲಾಗುತ್ತಿರುವ ಪರಿಸ್ಥಿತಿ ಗಮನಿಸಿ ನಿರ್ಧಾರ. RBI ಗವರ್ನರ್ ಹೇಳ್ತಿದ್ದಾರೆ, ನಾವು ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ತೀರ್ಮಾನಗಳನ್ನು ಸಮಗ್ರ ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸು ನೀತಿಗಳ ಒಂದು ಮುಂದಾಳತ್ವದಲ್ಲಿ ಮೀನ್ಸ್ ಅದನ್ನು ನೋಡಿ ನಾವು ಗಮನಾರ್ಹವಾದಂಥ ಒಂದು ಈ ಡಿಸಿಷನ್ನ ರೆಪೋ ರೇಟ್ನ ಕಡಿಮೆ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಅದನ್ನು ನೋಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಹಣದುಬ್ಬರ ಕಡಿಮೆ ಆಗಿದ್ದು ನಮಗೆ ಖುಷಿ ತಂದಂಥ ವಿಚಾರ ಆಗಿದೆ. ಆ್ಯಂಡ್ ಈ ಹಣದುಬ್ಬರ ಕಡಿಮೆ ಆಗಿದ್ದರಿಂದ ಬಹಳಷ್ಟು ಸೆಕ್ಟರ್ಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಸೊ ನೋಡೋಣ, ಕಾದು ನೋಡುವ ಒಂದು ಪಾಲಿಸಿನ ನಾವು ಅಪ್ಲೈ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಸತ್ಯಜಿತ್ ರೈ ಪೂರ್ವಜರ ಮನೆ ನೆಲಸಮ. ಓಕೆ, ಎಲ್ಲಿತ್ತು ಹೂ ಇಸ್ ಸತ್ಯಜಿತ್ ರೈ ಗೈಸ್? ಸತ್ಯಜಿತ್ ರೈ ಯಾರು ಇವರು ನೋಡೋಣ, ಹೇಳಿ ನನಗೆ. ಓಕೆ, ಸೊ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಹೂ ಇಸ್ ಸತ್ಯಜಿತ್ ರಾಯ್. ಸೊ ನಿಮಗೆ ಮುಂದೆ ಉಪಯೋಗ ಆಗುತ್ತೆ. ಆ್ಯಂಡ್ ಅವರ ಮನೆ ಇತ್ತು, ಅವ್ರ ಪೂರ್ವಜರ ಮನೆ ಇತ್ತು, ಅದನ್ನು ನೆಲಸಮನಗೊಳಿಸಿದ್ದಾರೆ. ಓಕೆ, ದೀಸ್ ಆರ್ ದ ಯಾವುದು ಪ್ರಜಾವಾಣಿಯಲ್ಲಿ ಬಂದಿರುವಂಥ ಇವತ್ತಿನ ಆರ್ಟಿಕಲ್. ನೆಕ್ಸ್ಟ್ ಐ ವಿಲ್ ಗೋ ಟು ಹಿಂದೂ ಪೇಪರ್ನಲ್ಲಿ ಏನೇನು ಬಂದಿದ್ದಾವೆ ಅಂತ ನಾನು ನಿಮಗೆ ಫಸ್ಟ್ಗೆ ಹೇಳ್ಬಿಡ್ತೀನಿ ಗೈಸ್. ಓನ್ಲಿ 6.85% ಆಫ್ ದಿ ವೋಟರ್ಸ್ ಯೆಟ್ ಟು ಸಬ್ಮಿಟ್ ಫಾರ್ಮ್. ಈ ಬಿಹಾರದೊಳಗೆ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರುವಂಥ ಫಾರ್ಮ್ ಬಗ್ಗೆ ಇದು ಇದೆ. ನೆಕ್ಸ್ಟ್ ಈ ಕಡೆ ಒಂದು ಆರ್ಟಿಕಲ್ ಬಂದಿದೆ, ಆಲ್ರೆಡಿ ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ಗೈಸ್. PM ಧನ ಧಾನ್ಯ ಕೃಷಿ ಯೋಜನೆ 36 ಕೃಷಿ ಯೋಜನೆಗಳನ್ನು ಮರ್ಜ್ ಮಾಡಿ ಒಂದೇ ಯೋಜನೆಯನ್ನು ಮಾಡ್ತಿದ್ದಾರೆ. 11 ಡಿಪಾರ್ಟ್ಮೆಂಟ್ಗಳ ಸಂಬಂಧಪಟ್ಟಂಥ ಯೋಜನೆ. ಓವರಾಲಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಉದ್ದೇಶದಿಂದ 100 ಜಿಲ್ಲೆಗಳಲ್ಲಿ, ಭಾರತದ 100 ಈ ಒಂದು ಡಿಸ್ಟಿಕ್ಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಿದ್ದಾರೆ. ಓಕೆ, ಸೊ ಡಿಸ್ಟಿಕ್ ಟು ಬಿ ಐಡೆಂಟಿಫೈಡ್ ಬೇಸ್ಡ್ ಆನ್ 3 ಇಂಡಿಕೇಟರ್ಸ್. ಯಾವ ಇಂಡಿಕೇಟರ್ಸಿಂದ ಆ 100 ಜಿಲ್ಲೆಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ, ಅಲ್ಲಿ ಭೂಮಿ ಲೋ ಪ್ರೊಡಕ್ಟಿವಿಟಿ ಇರಬೇಕು, ಲೋ ಕ್ರಾಪಿಂಗ್ ಇರಬೇಕು, ಲೋ ಕ್ರಾಪಿಂಗ್ ಇಂಟೆನ್ಸಿಟಿ ಇರಬೇಕು, ಆ್ಯಂಡ್ ಲೆಸ್ ಕ್ರೆಡಿಟ್ ಡಿಸ್ಬರ್ಸ್ಮೆಂಟ್ ಇರಬೇಕು. ಅಂದರೆ ಅಲ್ಲಿ ದುಡ್ಡು ಜಾಸ್ತಿ ಲೋನ್ ಕೊಡೋರು ಇರಬಾರ್ದು, ಆ್ಯಂಡ್ ಲೋ ಪ್ರೊಡಕ್ಟಿವಿಟಿ ಇರಬೇಕು, ಲೋ ಕ್ರಾಪಿಂಗ್ ಇರಬೇಕು. ಅಂತಲ್ಲಿ ನಾವು ಈ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಹೆಚ್ಚಿಗೆ ಮಾಡಬೇಕು, ಇನ್ಕ್ರೀಸಿಂಗ್ ಅಡಾಪ್ಷನ್ ಆಫ್ ಕ್ರಾಪ್ ಡೈವರ್ಸಿಟಿನ ಮಾಡಬೇಕು, ಮತ್ತು ಸಸ್ಟೈನಬಲ್ ಅಗ್ರಿಕಲ್ಚರ್ ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಅಷ್ಟೇ ಅಲ್ಲ, ಆಗ್ಮೆಂಟಿಂಗ್ ಪೋಸ್ಟ್ ಹಾರ್ವೆಸ್ಟ್ ಸ್ಟೋರೇಜ್. ಓಕೆ, ದೀಸ್ ಆರ್ ದ ಮೇಜರ್ ಫೀಚರ್ಸ್ ಆಫ್ ದಿಸ್ ಸ್ಕೀಮ್ ಗೈಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ನೋಡಿ, ಒಡಿಸ್ಸಾ ಸ್ಟೂಡೆಂಟ್ಸ್ ಡೆತ್, ಪೊಲೀಸ್ BJD ವರ್ಕರ್ಸ್ ಕ್ಲಾಶ್. ಒಡಿಸ್ಸಾದೊಳಗೆ ಒಬ್ಬಳು ವಿದ್ಯಾರ್ಥಿನಿ ತನ್ನನ್ನು ತಾನು ಬೆಂಕಿ ಹಚ್ಕೊಂಡು ಸುಟ್ಕೊಂಡು ಸತ್ತಿದ್ದು ಒಂದು ಡಿಸ್ಟರ್ಬಿಂಗ್ ಆಗಿರುವಂಥ ಒಂದು ನ್ಯೂಸ್ ಬರ್ತಾ ಇದೆ ಗೈಸ್. ಆ್ಯಂಡ್ ಅವಳ ಮೇಲೆ ಸೆಕ್ಶುವಲ್ ಹರಾಸ್ಮೆಂಟ್ ಆಗ್ತಿತ್ತು. ಅಗೇನ್ ಆ್ಯಂಡ್ ಅಗೇನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರೂ ವಿಚಾರ ಮಾಡಿಲ್ಲ. ಅದಕ್ಕೆ ಪ್ರಿನ್ಸಿಪಾಲ್ ರೂಮ್ ಮುಂದೆ ನಿಂತು ತನ್ನನ್ನು ತಾನು ಸುಟ್ಕೊಂಡು ಸತ್ತು ಹೋಗಿದ್ದಾಳೆ. ಆ್ಯಂಡ್ ಇಟ್ ಇಸ್ ಸೋ ಅನ್ಫಾರ್ಚುನೇಟ್. ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನಲ್ಲಿ ಈ ಥರದ ಒಂದು ಇನ್ಸಿಡೆಂಟ್ಗಳು ಆಗೋದನ್ನು ಡೆಫಿನೆಟ್ಲಿ ನಾವು ಯಾರೂ ಕೂಡ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಗೈಸ್. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಸೇಸ್ ದಟ್ ಅಕಾಡೆಮಿಕ್ ಫೇಸಿಂಗ್ ಪ್ರೋಬ್ ಓವರ್ ಸಿಂಧೂರ್. ಒಬ್ಬರು ಅಶೋಕ ಯೂನಿವರ್ಸಿಟಿ ಪ್ರೊಫೆಸರು ಅವರು ಆಪರೇಷನ್ ಸಿಂಧೂರ್ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳು ಮಾಡಿದ್ದಾರೆ, ಏನೋ ಬರೆದಿದ್ದಾರೆ ಅಂತ ಅವ್ರನ್ನ ಜೈಲ್ಗೂ ಕೂಡ ಹಾಕಲಾಗಿತ್ತು ಗೈಸ್. ಆ್ಯಂಡ್ ಫೈನಲಿ ಚೀಫ್ ಜಸ್ಟಿಸ್ ಆಫ್ ಈ ಒಂದು ಸುಪ್ರೀಂ ಕೋರ್ಟ್ನ ಜಡ್ಜ್ ಹೇಳಿದ್ದಾರೆ, ನೋ, ಅವ್ರಿಗೆ ಅನಿಸಿದ್ದನ್ನು ಅವ್ರು ಬರೀಲಿ, ಅದರೊಳಗೆ ಏನು ಕಾಂಟ್ರವರ್ಸಿ ಇದೆ, ಅನ್ನೆಸೆಸರಿ ಕಾಂಟ್ರವರ್ಸಿ ಮಾಡಬೇಡಿ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲೊಂದು ವರ್ಡ್ ಕೊಟ್ಟಿದ್ದಾರೆ, NDRF. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ದಿಸ್ NDRF ಗೈಸ್? NDRF ಪರ್ಸನಲ್ಸ್ ಅಂತ ಇದೆ. ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ NDRF ಫುಲ್ ಫಾರ್ಮ್ ಅಂದರೆ ಏನಿದೆ ಅಂತ. ನೆಕ್ಸ್ಟ್ AP ಕರ್ನಾಟಕ ಮಿನಿಸ್ಟರ್ ಫೇಸ್ ಆಫ್ ಓವರ್ ಏರೋಸ್ಪೇಸ್ ಪಾರ್ಕ್. ಅದೇ ದೇವನಹಳ್ಳಿಯಲ್ಲಿ ನಾವು ರೈತರ ಜಮೀನನ್ನು ತಗೊಳ್ಳೋದಿಲ್ಲ ಅಂತ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದ ಮೇಲೆ ಆಂಧ್ರ ಪ್ರದೇಶ್ ಮಿನಿಸ್ಟರ್ ನಾರಾ ಲೋಕೇಶ್, ಓಕೆ, ಇವ್ರು ಹೇಳಿದ್ದಾರೆ ಯಾರ್ಯಾರೆಲ್ಲ ಪಾರ್ಕ್ ಮಾಡಬೇಕು ಅಂತ ಇದ್ದಾರೆ ಏರೋಸ್ಪೇಸ್ ಪಾರ್ಕ್, ಯು ಆರ್ ಆಲ್ವೇಸ್ ವೆಲ್ಕಮ್ ಟು ಆಂಧ್ರ ಪ್ರದೇಶ್. ವಿ ಆರ್ ರೆಡಿ ಟು ಪ್ರೊವೈಡ್
ಲ್ಯಾಂಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವಾಟ್ ಎವರ್ ಫೆಸಿಲಿಟಿ ಇವ್ರ ಪೀಪಲ್ ಆರ್ ರಿಕ್ವೈರ್ಡ್ ಅಂತ ಅವ್ರು ಹೇಳಿದ್ದಾರೆ. ಸೊ ಈ ಎರಡಕ್ಕೂ ನಡುವೆ ಐ ಥಿಂಕ್ ಮೀಡಿಯಾ ಮಾತ್ರ ಹೇಳ್ತಾ ಇದೆ ಇದು ಟಸಲ್ಲು ಅದು ಇದು ಅಂತ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಅ ಟಸಲ್ ಅಂತ. ನೋಡಿ, ಪ್ರಿವೆಂಟಿಂಗ್ ವೆಕ್ಟರ್ ಬಾರ್ನ್ ಡಿಸೀಸ್. ವೆಕ್ಟರ್ ಬಾರ್ನ್ ಡಿಸೀಸ್ ಅಂದರೆ ಏನು? ವೆಕ್ಟರ್ ಅಂದರೆ ಏನು? ಓಕೆ, ಸೊ ಗಾಳಿಯಿಂದ ಸೊಳ್ಳೆಯಿಂದ ಹರಡುವಂಥ ಒಂದು ರೋಗಗಳು ವೆಕ್ಟರ್ ಬಾರ್ನ್ ಡಿಸೀಸ್. ಓಕೆ, ವೆಕ್ಟರ್ ಮೀನ್ಸ್ ಗಾಳಿಯಲ್ಲಿ ಈ ಸೊಳ್ಳೆಗಳು ಇಂದ ಏನು ಹರಡ್ತವೆ ಅವುಗಳನ್ನ ಅವ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಗುಜರಾತ್ ಸ್ಟಾರ್ಟ್ಸ್ ಇಂಡಿಯಾಸ್ ಫಸ್ಟ್ ಟ್ರೈಬಲ್ ಜಿನೋಮ್ ಪ್ರಾಜೆಕ್ಟ್. ವಾಟ್ ಡಸ್ ಇಟ್ ಮೀನ್ಸ್? ಜೀನ್ಗಳ ಟೆಸ್ಟಿಂಗ್ ಮಾಡೋದು, ಅದರೊಳಗೂ ಅದರ ಡೇಟಾನ ಪ್ರೊಟೆಕ್ಟ್ ಮಾಡೋದು, ಅದರ ಡೇಟಾನ ಕಲೆಕ್ಟ್ ಮಾಡೋದು, ಒಂದು ಬುಡಕಟ್ಟು ಜನಾಂಗದ ಜೀವನ ಶೈಲಿಯನ್ನು, ಅವರ ತಿನ್ನುವಂಥ ಆಹಾರವನ್ನು, ಆಮೇಲೆ ಅವರು ಇರುವಂಥ ಜೀವನ ಶೈಲಿಯನ್ನು ಟೆಸ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಗೈಸ್. ಫಾರ್ ಎಕ್ಸಾಂಪಲ್ ನೋಡಿ, ನಾರ್ಮಲಿ ಥಂಡ್ ಹತ್ತಿತ್ತ ತಿಳಿರಿ ನೀವು, ಕೋಲ್ಡ್ ಇರ್ತೈತಲ್ಲ ಅವಾಗ ನಾವೆಲ್ಲ ಸ್ವೆಟರ್ ಎಲ್ಲ ಹಾಕೊಳ್ಳೋದು, ಅಯ್ಯೋ ಕೋಲ್ಡ್ ಇದೆ ಅಂತ ಮಾಡ್ತಿರ್ತೀವಿ. ಬಟ್ ನೀವು ನೋಡಿರಿ ಟ್ರೈಬಲ್ ಪೀಪಲ್ ಮೈ ಮ್ಯಾಗ ಏನೂ ಹಾಕೊಳ್ಳೋದಿಲ್ಲ, ಅಂಥ ತಂಡವು ಹಾಗೆ ಅಡ್ಡಾಡ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಓಕೆ, ಕೆಲವೊಂದು ರೋಗ ಬಂದರೆ ನಾವು ಹೊಗೆನೇ ಹಾಕೋತೀವಿ ಗ್ಯಾರಂಟಿ. ಆದರೆ ಟ್ರೈಬಲ್ ಪೀಪಲ್ಗೆ ಆ ರೋಗ ಬಂದರೆ ಅವ್ರಿಗೇನೂ ಆಗೋದಿಲ್ಲ. ಹೌ ಇಟ್ ಈಸ್ ಪಾಸಿಬಲ್? ಆಮೇಲೆ ಕೆಲವೊಂದು ರೀಜನ್ಗೆ ಅಂದರೆ ಕೆಲವೊಂದು ಏರಿಯಾದೊಳಗೆ ಸ್ಥಳಗಳಲ್ಲಿ ಅಲ್ಲಿದ್ದರೆ ಮಾತ್ರ ಕೆಲವೊಂದಿಷ್ಟು ಡಿಸೀಸ್ ಬರ್ತವೆ ಆ್ಯಂಡ್ ಬೇರೆ ಕಡೆ ಬರೋದಿಲ್ಲ. ವಾಟ್ ಈಸ್ ದ ರೀಸನ್? ಈ ಥರ ಎಕ್ಸೆಪ್ಷನಲ್ ಕೇಸ್ ಏನಿದಾವೆ ಈ ಒಂದು ಆರೋಗ್ಯವನ್ನು ಕುರಿತು, ಅವುಗಳನ್ನು ಸ್ಟಡಿ ಮಾಡಲಿಕ್ಕೆ ಇವ್ರು ಕಲೆಕ್ಟ್ ಮಾಡಿದಂಥ ಈ ಒಂದು DNA ಜೀನ್, ಓಕೆ, ಈ ಜೀನೋಮ್ ಪ್ರಾಜೆಕ್ಟ್ ಆ ಥರ ಕಂಡುಹಿಡಿಯಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ದಟ್ ಈಸ್ ವಾಟ್ ಜೀನೋಮ್ ಪ್ರಾಜೆಕ್ಟ್. ಗುಜರಾತ್ ಈಸ್ ದ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಸ್ಟಾರ್ಟ್ ದಿಸ್. ಇದು ಇಂಪಾರ್ಟೆಂಟ್ ಗೈಸ್, ನೆನಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ 12 years ಎಕ್ಸೈಲ್. ನೀವು ಇದ್ರ ಮೀನಿಂಗ್ ಏನು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ಅರೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರೋ, ನ್ಯೂಸ್ ಪೇಪರ್ ಅನಾಲಿಸಿಸ್ ಅಂತ ನಿಮ್ಗೆ ಗೊತ್ತಾ? ಆ್ಯಕ್ಚುಲಿ ಹಿಂದೂನೇ ಮಾಡಂದರೆ ನಾನು 1 hour ಆಗುತ್ತೆ, ಆದರೂ ನಾನು ನಿಮ್ಗೆ ಉಪಯೋಗ ಆಗೋಂಗೆ ಶಾರ್ಟಾಗಿ ಮಾಡ್ತಾಯಿದ್ದೀನಿ. ಓಕೆ, ನೀವು ಶಾರ್ಟ್ಕಟ್ಸ್ ಬರೀ ಒಂದೊಂದು ವರ್ಡಿನ ನೋಡ್ಕೋತ ಹೋದರೆ ಕರೆಂಟ್ ಅಫೇರ್ಸ್ ಯೂಸ್ ಆಗೋದಿಲ್ಲ ತಮ್ಮ. ನೀವು ಡೀಟೇಲ್ ಆಗಿ ಓದೋದನ್ನು ಕಲಿಬೇಕು. ಶಾರ್ಟ್ಕಟ್ಸ್ ಹುಡುಕ್ಬೇಡ್ರಿ, ಪಾಸ್ ಆಗೋದಿಲ್ಲ. ನಾನು ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ. ಎಕ್ಸೈಲ್ ಮೀನಿಂಗ್ ಬರೀರಿ. ಟ್ರಾನ್ಸ್ಲೇಷನ್ ಯಾರು ಕಲಿಬೇಕಂತೀರಿ? ನೀವು ಕ್ಲಾಸಿಗೆ ಬಂದರೆ ಗ್ರಾಮರ್ ಕಲಿತ್ರೆ ಟ್ರಾನ್ಸ್ಲೇಷನ್ ಬರೋದಿಲ್ಲ. ನೀವು ಪ್ರತಿದಿನ ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲ ನೀವು ಎಂದೂ ಗ್ರಾಮರ್ ಕಲಿಯೋಕ್ಕೆ ಆಗೋದಿಲ್ಲ. 29 ಟ್ರೈಬಲ್ ಫ್ಯಾಮಿಲೀಸ್ ಟು ರಿಟರ್ನ್ ಹೋಮ್ ಇನ್ ಗುಜರಾತ್. ನನಗೇನು ಇವ್ರದ್ದು ಏನು ಬೇಕಾಗಿಲ್ಲ, ಯಾವ ಟ್ರೈಬ್ ಇವರು ಅನ್ನೋದು ಇಂಪಾರ್ಟೆಂಟ್. ಎದಕ್ಕಂದರೆ ಈ ಹೆಸರು ಕೇಳ್ತಾರೆ. ಓಕೆ, ಕೊಡಾರವಿ. ಓಕೆ, ಕೊಡಾರವಿ ಅಂತ ಒಂದು ಟ್ರೈಬ್ ಇದೆ, ಕೊಡಾರವಿ. ಇವರು 29 ಟ್ರೈಬಲ್ ಕುಟುಂಬಗಳಿದ್ದಾವೆ. 12 ವರ್ಷದ ಹಿಂದೆ ಒಂದು ಪ್ಲೇಸ್ನ ಬಿಟ್ಟು ಹೋಗಿದ್ದಾರೆ. ಅವ್ರದ್ದೇನೋ ಮೂಢನಂಬಿಕೆ, ಆ ಪ್ಲೇಸ್ ಒಳಗೆ ಅವಾಗಿದ್ದರೆ ಅದು ಡೇಂಜರ್ ಅಂತ ಬಿಟ್ಟು ಹೋಗಿದ್ದಾರೆ. ಓಕೆ, ಸೊ ಹೀಗಾಗಿ ಈಗ ಫೈನಲಿ 12 ವರ್ಷ ವನವಾಸ ಆದಮೇಲೆ ವಾಪಸ್ ಬರ್ತಿದ್ದಾರೆ. ಓಕೆ, ಸೊ ಇದೇನು ಚತ್ತೋತ್ತರ ಟ್ರೆಡಿಷ್ನಲ್ ರೂಟೆಡ್ ವೆಜಿನೆನ್ಸ್. ಓಕೆ, ಏನೋ ಒಂದು ತಪ್ಪು ಮಾಡಿದ್ದಾರೆ, ಅಲ್ಲಿದ್ದರೆ ದೇವರು ಅವ್ರನ್ನ ಬಿಡೋದಿಲ್ಲ ಅಂತ ಇವ್ರು ಹೋಗಿದ್ದಾರೆ. ಬಟ್ ಯಾವ ಟ್ರೈಬ್ ಇವರು? ಕೊಡಾರವಿ. ಓಕೆ, ಕೊಡಾರವಿ ಟ್ರೈಬಲ್ ಪೀಪಲ್, ದೇ ಕಮ್ಸ್ ಇನ್ ಗುಜರಾತ್ ಅಂತ ನೀವು ನೆನಪಿಟ್ಕೊಂಡ್ರೆ, ಅಷ್ಟು ನೆನಪಿಟ್ಕೊಂಡ್ರೆ ಸಾಕು ಗೈಸ್. ಓಕೆ, ಉಳ್ಕಿದ್ದು ಅದರೊಳಗೆ ಏನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ತೆಲಂಗಾಣ AP ಟು ಫಾರ್ಮ್ ಅ ಪ್ಯಾನಲ್ ಫಾರ್ ವಾಟರ್ ಇಶ್ಯೂಸ್. ವಿಚ್ ಆರ್ ದ ರಿವರ್ಸ್ ಆರ್ ಡಿಸ್ಪ್ಯೂಟೆಡ್ rivers between Andhra Pradesh and this Telangana? That is none other than Krishna Godavari river. Okay, they have to form a panel to look after the water issues. Okay, Srisailam dam, near that how much water is to be used by both the states. Next, Kerala permits local bodies to euthanasia deceased stray dogs. ಯುಥಿನೇಷಿಯಾ ಅಂದರೆ ಏನು? ದಯಾಮರಣ. ಓಕೆ, ಯಾವ ಡಾಗು ಈ ರೇಬೀಸ್ ಹರಡ್ತಾ ಇದ್ದಾವೆ, ಆಮೇಲೆ ಯಾವ ಡಾಗು ಇನ್ನೊಬ್ಬರಿಗೆ ತೊಂದರೆ ಮಾಡ್ತಿದ್ದಾವೆ
ಅಂಥ ಡಾಗ್ಸ್ಗಳನ್ನ ಕೊಲ್ಲಿಕ್ಕೆ ಲೋಕಲ್ ಬಾಡಿಗಳಿಗೆ ಕೇರಳದೊಳಗೆ ಅಧಿಕಾರ ಕೊಟ್ಟಿದ್ದಾರೆ. ಓಕೆ, ದಟ್ ಈಸ್ ವಾಟ್ ಯುಥಿನೇಷಿಯಾ. ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್ ಕಲ್ಯಾಣ್ ನೋಡಿ, KALIYAN, ಕಲ್ಯಾಣ್ ಟ್ರೆಡಿಷನ್. ಇಟ್ ಲುಕ್ಸ್ ಲೈಕ್ ದಿಸ್ ಕಾಂತಾರ ಮೂವಿ ಒಳಗಿರುವಂಥ ದೈವದ ಥರ ಕಾಣ್ತಾ ಇದೆ ಅಲ್ವಾ. ನೋಡಿ, ಕಲ್ಯಾಣ್ ಟ್ರೆಡಿಷನಲ್ ಗಾಡ್ಲಿ ಫಿಗರ್. ಯಾವ ರಾಜ್ಯದೊಳಗೆ ಇದನ್ನು ಮಾಡ್ತಾರೆ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. UPSCಗೆ ಯಾರು ಪ್ರಿಪೇರ್ ಮಾಡತ್ತೀರ ಅವರು, ಆ್ಯಂಡ್ ಆಲ್ ದ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್, ಇವನ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಕಲ್ಯಾಣ್ ಟ್ರೆಡಿಷನಲ್ ಗಾಡ್ಲಿ ಫಿಗರ್ ಎಲ್ಲಿ ಮಾಡ್ತಾರೆ ಇದನ್ನು? ಈ ಕೇರಳದೊಳಗೆ ಮಾಡ್ತಾರೆ. ಯೂಶ್ವಲಿ ಮಂತ್ ಈಸ್ ಯೂಶ್ವಲಿ ಮಾರ್ಕ್ ಬೈ ಹೆವಿ ರೇನ್. ಯಾವ ತಿಂಗಳಲ್ಲಿ ಜುಲೈ ಮಿಡ್ ಒಳಗೆ ಹೆವಿ ರೇನ್ ಬರ್ತಿರ್ತೈತಲ್ಲ ಆವಾಗ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಆ ಖುಷಿಗೋಸ್ಕರ ಈ ವರ್ಷ ಮಳೆ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ ಈಸ್ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ ಗೈಸ್. ನೆಕ್ಸ್ಟ್, ಇಂಡಿಯಾ ನೀಡ್ಸ್ ಟು ಡೈವರ್ಸಿಫೈ ಇಟ್ಸ್ ಎನರ್ಜಿ ಸೋರ್ಸಸ್ ಟು ಕೀಪ್ ಅ ಟ್ರೇಡ್ ಡೆಪಿಸಿಟ್ ಲೋ. ಟ್ರೇಡ್ ಡೆಪಿಸಿಟ್ ಅಂದರೆ ನಾನು ಹೇಳಿದ್ದೀನಿ ಏನಂದರೆ, ಈ ಇಂಪೋರ್ಟ್ಗಳು ಜಾಸ್ತಿ ಆದರೆ ಎಕ್ಸ್ಪೋರ್ಟ್ಗಳು ಕಮ್ಮಿ ಆದರೆ ಅದನ್ನು ಏನಂತ ಕರಿತೀವಿ? ಆ ಸಿಚುವೇಶನ್ನ ಟ್ರೇಡ್ ಡೆಪಿಸಿಟ್ ಅಂತ ಕರಿತೀವಿ. ಇಂಡಿಯಾ ನೀಡ್ಸ್ ಟು ಡೈವರ್ಸಿಫೈ ಎನರ್ಜಿ ಸೋರ್ಸಸ್. ನೋಡಿ, ಇಂಡಿಯಾ ಈಸ್ ವೆರಿ ಗುಡ್ ಅಟ್ ಸಮ್ ಎನರ್ಜಿ ಸೋರ್ಸಸ್ ಲೈಕ್ ಈ ಒಂದು ಟ್ರೇಡಲ್ಲಿ ಈವನ್ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಪರ್ಪಸ್ ಆಲ್ಸೋ ಇಂಡಿಯಾ ಈಸ್ ಹ್ಯಾವಿಂಗ್ ಹ್ಯೂಜ್ ಪೊಟೆನ್ಷಿಯಲ್. ಥ್ರೂ ಔಟ್ ದಿ ಇಯರ್ ವಿ ಆರ್ ಗೆಟಿಂಗ್ ದಿಸ್ ಸನ್ಲೈಟ್. ಓಕೆ, ವಿ ಕ್ಯಾನ್ ಪ್ರೊಡ್ಯೂಸ್. ಆ್ಯಂಡ್ ಈವನ್ ಇಂಡಿಯಾ ಅತಿ ಹೆಚ್ಚು ಏನು ಎಕ್ಸ್ಪೋರ್ಟ್ ಮಾಡ್ತಿತ್ತು ಅಂದರೆ ಬೇರೆ ದೇಶಗಳಿಗೆ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಇವತ್ತಿನವರೆಗೂ ಕೂಡ. ಓಕೆ, ಟ್ರೆಡಿಷನಲಿ ಕಾನ್ಸ್ಟಿಟ್ಯೂಟೆಡ್ ಅ ಲಾರ್ಜೆಸ್ಟ್ ಚಂಕ್ ಆಫ್ ಇಂಡಿಯಾಸ್ ಗೂಡ್ಸ್ ಎಕ್ಸ್ಪೋರ್ಟ್ at about 15%, while many believes that US President Donald Trump is unlikely to stay in course on his threat to 100% secondary tariffs on countries buying Russian crude. Okay, ನೋಡಿ, ಒಂದು ಈ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ ಇಂಡಿಯಾ ಹೆಂಗೆ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಸರ್, ನಾವೇ ಬೇರೆ ದೇಶದಿಂದ ತರ್ತೀವಿ. ನೀವೇ ಹೇಳಿರಿ ಲಾಸ್ಟ್ ಕ್ಲಾಸ್ ಒಳಗೆ 85% ಆಫ್ ಅವರ್ ಆಯಿಲ್ ಕಮ್ಸ್ ಫ್ರಮ್ ಅದರ್ ಕಂಟ್ರೀಸ್. ನಾವೇ ಹೆಂಗೆ ರಿಫೈನರಿ ಪ್ರಾಡಕ್ಟ್ ಹೆಚ್ಚಿಗೆ ಮಾಡ್ತೀವಿ ಅಂದರೆ, ಆ್ಯಕ್ಚುಲಿ ಕ್ರೂಡ್ ಆಯಿಲ್ನ ತರ್ತೀವಿ, ಅದನ್ನು ಪ್ರೊಸೆಸಿಂಗ್ ಮಾಡಿ, ಅದನ್ನು ಕ್ಲೀನ್ ಮಾಡಿ, ಅದನ್ನು ರೆಡಿ ಆಗಿದ್ದ ಆಯಿಲನ್ನು ಪಾಕಿಸ್ತಾನ್ಗೆ, ಶ್ರೀಲಂಕಾಗೆ, ನೇಪಾಳ್, ಭೂತಾನ್, ನಮ್ಮ ನೇಬರಿಂಗ್ ಕಂಟ್ರಿ, ಈವನ್ ಮಾಲ್ಡಿವೀಸ್, ಈ ಎಲ್ಲ ದೇಶಗಳಿಗೆ ನಾವೇ ಕಳಿಸ್ತೀವಿ. ಹೀಗಾಗಿ ಹೈಯೆಸ್ಟ್ ಮನಿನೂ ಕೂಡ ಅರ್ನ್ ಮಾಡ್ತಿದ್ದೀವಿ. ಡೊನಾಲ್ಡ್ ಟ್ರಂಪ್ ಅದಲ್ಲ ಮನುಷ್ಯ, ಅವ್ನು ಯಾವಾಗ ಬೇಕಾದಾಗ ಏನು ಬೇಕಾದ ಹೇಳ್ತಾನೆ, ಇನ್ನು ಆಗಸ್ಟ್ ಒಳಗೆ ಟ್ಯಾಕ್ಸ್ ಹಾಕ್ತೀನಿ ಅಂದನ. ನಮಗೆ ನಾವು ಇವತ್ತೇನು ಆಯಿಲ್ ತೊಗೊಳತ್ತೇವಲ್ಲ, ರಷ್ಯಾದಿಂದ ಹೈಯೆಸ್ಟ್ ತೊಗೊಳತ್ತೀವಿ. ಬಿಕಾಸ್ ಯಾವಾಗಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ನಡೀತೋ ಅವಾಗಿಂದ ರಷ್ಯಾ ನಮಗೆ ಹೆಚ್ಚಿಗೆ ಆಯಿಲ್ ಕೊಡ್ತಾ ಇದೆ. ರಷ್ಯಾದಿಂದ ಯಾರ್ಯಾರೆಲ್ಲ ಜಾಸ್ತಿ ಸಾಮಾನುಗಳನ್ನು ತೊಗೋತಾರೋ ಅವರಿಗೆಲ್ಲ ಜಾಸ್ತಿ ಟ್ಯಾಕ್ಸ್ ಹಾಕ್ತೀನಿ ಅಂತ ಮೊದಲೇ ಈ ಕ್ರೇಜಿ ಗೈ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾನೆ. ಸೊ ಅವ್ರನ್ನೆಲ್ಲ ತಲೆಯೊಳಗಿಟ್ಕೊಂಡು ಇಂಡಿಯಾ ಶಾರ್ಪಾಗಿ ಬೇರೆ ಬೇರೆ ಎನರ್ಜಿ ಸೋರ್ಸಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಈಗಿನಿಂದನೇ ಪ್ಲ್ಯಾನ್ ಮಾಡಬೇಕು. ಇನ್ ಕೇಸ್ ಡೊನಾಲ್ಡ್ ಟ್ರಂಪ್ ಆ ಥರ ನಿರ್ಧಾರ ತಗೊಂಡ್ರು ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂಥ ಇಫೆಕ್ಟ್ ಆಗಬಾರ್ದು ಅಂತ ಆರ್ಟಿಕಲ್ ಹೇಳುತ್ತೆ. ಸೇಫ್ ಹೆವನ್ಸ್ ನೋ ಮೋರ್. ಸಿ, ಸೆಕ್ಸುವಲ್ ವೈಲೆನ್ಸ್ ಇನ್ ವರ್ಕ್ ಪ್ಲೇಸ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇಸ್ ವರಿಂಗ್. ಓಕೆ, ಹೌದಾ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ಕೊಂಡು ಪಾಪ ನಂಬ್ಕೊಂಬಂದಂಥ ಚಿಕ್ಕ ಹುಡುಗಿಯರನ್ನ ರೇಪ್ ಮಾಡ್ತಾ ಇರುವಂಥ ನೀಚ ಟೀಚರ್ಸ್ಗಳು ಇವತ್ತು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಆ್ಯಂಡ್ ಈವನ್ ವರ್ಕ್ ಪ್ಲೇಸ್ಗಳಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ರೀಸೆಂಟ್ಲಿ ಒಡಿಸ್ಸಾದೊಳಗೆ ಒಬ್ಬಳು ಹುಡುಗಿ ಅವಳ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಆಗುತ್ತೆ ಅಂತ ರಿಪೀಟೆಡ್ ಕಂಪ್ಲೇಂಟ್ ಕೊಟ್ಟರು. ಯಾರೂ ಕೇರ್ ಮಾಡದೇ ಇರೋದಕ್ಕೆ ಪ್ರಿನ್ಸಿಪಲ್ ರೂಮ್ ಮುಂದೆನೇ ಬಂದು ತನಗೆ ತಾನೇ ಸುಟ್ಕೊಂಡು ಸತ್ತಿರುವಂಥ ಕೇಸು ಕೂಡ ಹೊರಗೆ ಬಂದಿದೆ. ಕರ್ನಾಟಕದೊಳಗೆ ಮಂಗಳೂರೊಳಗೆ ಒಬ್ಬಳು ಹುಡುಗಿನ ರೇಪ್ ಮಾಡಿದಂಥ ಕೇಸ್ ಆಗಿರ್ಬೋದು. ಓಕೆ, ಅದು ಆದಮೇಲೆ ವೆಸ್ಟ್ ಬೆಂಗಾಲ್ ಒಳಗೆ ಲಾ ಕಾಲೇಜ್ನಲ್ಲಿ ಒಂದು ರೇಪ್ ಕೇಸ್ ಆಗಿರ್ಬೋದು. ಹಾಗೆ ಡೆಲ್ಲಿ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಹ್ಯಾಸ್ ಬಿನ್ ominous rise over the past few months. What is even more appalling is crimes are being committed in spaces such as schools, colleges, campuses, workplaces. Okay, ಹಿಂತಲ್ಲಿ ಮಾಡ್ತಿದ್ದಾರೆ. On July 14th, 20-year-old girl student Fakir Mohan Autonomous College, Balsur, passed away after suffering 90% of the burns, immolation bed.
The B.Ed student had taken extreme step outside the principal's office after her repeated complaints of sexual harassment against a senior teacher went unheard. Okay, it's definitely it's required, guys, because ಮಕ್ಕಳು ಬರುವಂಥ ಪ್ಲೇಸ್ಗಳಲ್ಲಿ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. We have seen this RJ Care Hospital. Even now also we don't know exactly who committed that crime. Brutal crime and rape cases are increasing continuously in our country, particularly in education institute and some so called safe places. And ಎಲ್ಲ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಎಲ್ಲಿ 50 ಜನಕ್ಕಿಂತ ಜಾಸ್ತಿ ಜನ ಕೆಲಸ ಮಾಡ್ತಾರೆ ಅಲ್ಲೆಲ್ಲ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿನ ಮೆಂಡೇಟ್ರಿ ಮಾಡಲಾಗಿದೆ. ಬಟ್ ಯಾವ ಇನ್ಸ್ಟಿಟ್ಯೂಟಲ್ಗೂ ಕೂಡ ಈ ಇಂಟರ್ನಲ್ ಕಮಿಟಿ ಇರೋದಿಲ್ಲ. ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮನ್ ಆಟ್ ವರ್ಕ್ ಪ್ಲೇಸ್ ಆ್ಯಕ್ಟ್ ಯಾವ ವರ್ಷ ಜಾರಿಗೆ ಬಂದಿದೆ? 2013. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್. Crime in India reported by National Crime Record Bureau for the year 2023 is yet to release. The figure available 2020 is 4,45,256 cases of crimes against women were registered. I am talking about only registered cases, guys. 4,45,000 cases have been registered. It's a huge number, and definitely these places are not safe anymore, and it's very important to ensure safety in these institutions, because kids are coming to studies, and in those circumstances committing such brutal rape cases and killing of these kids is very horrible in India. Next, a tectonic shift in the thinking to build a seismic resilience. What is the meaning of resilience? Tell me in the comment box, guys. Seismic, okay, seismic resilience. ನೋಡಿ, ಇವತ್ತು ಭಾರತದೊಳಗೆ ಅರ್ಥಕ್ವಿಕ್ ಅಂದ್ರೆ ಏನು, ಭೂಕಂಪ ಆದಾಗ ಜಾಸ್ತಿ ಹಾರ್ಮ್ ಆಗದೆ ಇರುವಂಥ ಕಟ್ಟಡಗಳನ್ನು ಕಟ್ಟುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಅವರ್ ಕಂಟ್ರೀಸ್ ಒನ್ ರೀಜನ್, ಪರ್ಟಿಕ್ಯುಲರ್ಲಿ ಹಿಮಾಲಯನ್ ರೀಜನ್, ಈಸ್ ಡೆಫಿನೆಟ್ಲಿ ಈ ಒಂದು ಅರ್ಥಕ್ವಿಕ್ ಪ್ರೋನ್ ಏರಿಯಾ ಇದೆ. ಓಕೆ, July 10th 2025 ಅಲ್ಲಿ ಈ ಒಂದು ಡೆಲ್ಲಿ ಒಳಗೆ ಆದಂಥ ಅರ್ಥಕ್ವಿಕ್ ರಿಕ್ಟರ್ ಸ್ಕೇಲ್, ಯಾವ ಒಂದು ಸ್ಕೇಲಿಂದ ಅಳಿತಾರೆ ಅರ್ಥಕ್ವಿಕ್ ಎಷ್ಟು ಮ್ಯಾಗ್ನಿಟ್ಯೂಡ್ ಆಗಿದೆ ಅಂತ, ದಟ್ ಈಸ್ ರಿಕ್ಟರ್ ಸ್ಕೇಲ್, ರಿಪೋರ್ಟೆಡ್ ಬೈ ದಿ ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮೋಲಜಿ ಆರ್ ದ ವೇಕ್ ಆಫ್ ಇಂಡಿಯಾ ಸಿಸ್ಮಿಕ್ ವಲ್ನರಬಿಲಿಟಿ. ದ ಎಪಿಸೆಂಟರ್ ಓಕೆ, ಎಪಿಸೆಂಟರ್ ಅಂದರೆ ಎಲ್ಲಿಯಿಂದ ಅರ್ಥಕ್ವಿಕ್ ವೇವ್ಸ್ಗಳು ಪ್ರಾರಂಭ ಆಗಿದ್ದು, which was located approximately 20 kilometers southwest of the city. Shallow depth of 5 kilometers did not cause significant damage but exposed the fragility. ಏನು ಡ್ಯಾಮೇಜ್ ಮಾಡಿಲ್ಲ, ಬಟ್ ಎಸ್ it is a alarm for us. We have to be very careful because Myanmar, Thailand, Bhutan, Nepal, these all countries are experiencing this earthquake. India-Myanmar border, as India sits on the one of the world's most tectonically active plates. Okay, the urgency to build a seismic resilience has never been a greater. In India ಇದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. We had so many experiences we are having regarding this earthquake. Many times in India earthquake happened, and we lost so many people in this, guys. And India's seismic risk is rooted in the northward drift of Indian plate. Okay, there is a two kind of plates. ನೀವು ಪ್ಲೇಟ್ ಟೆಕ್ಟಾನಿಕ್ ಥಿಯರಿನ ಓದಿದ್ರೆ ಜಾಗ್ರಫಿಯಲ್ಲಿ, ಒಂದು that convergent plates and divergent plates. Always that earth plates are converging and diverting, and whenever there is a imbalance between these plates, there is a earthquake chances. Okay, so due to overpopulation, due to dam construction, due to various other reasons, earthquake can happen, particularly Great Himalayan region. Okay, this area is very prone to earthquake. High magnitude of 8 or higher, potentially impacting over 300 million people across the North India, Nepal and Bhutan. Delhi, which is lying a seismic zone 4, very risky. Delhi ಎಲ್ಲಿ ಬರ್ತೈತಿ? seismic zone 4. ಓಕೆ, ಹೈ ರಿಸ್ಕ್ ಝೋನ್ಸ್. ಇವ್ಕೂರ್ನ ಕ್ವಶನ್ ಕೇಳ್ಯಾರ ಗ್ರೂಪ್ ಸಿ ಒಳಗದು ಇಂಪಾರ್ಟೆಂಟ್. peak ground acceleration factor 0.2 gram lies precisely close to this tectonic fronts. Okay, this is very very important.
ಹಿಸ್ಟಾರಿಕಲ್ ಇವೆಂಟ್ಸ್ ಸಚ್ ಆಸ್ ಭುಜ್ ಅರ್ಥಕ್ವಿಕ್ ಗುಜರಾತ್ ಒಳಗೆ ಆಗಿದ್ದು 2001 ವಿ ಲಾಸ್ಟ್ ಓಕೆ ಆಲ್ಮೋಸ್ಟ್ 20,000 ಡೆತ್ಸ್ plus deaths. Nepal earthquake in 2015, we lost so many people. These all are unpreparedness ಇರೋದ್ರಿಂದನೇ ಇವೆಲ್ಲ ಆಗಿದ್ದು ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಇಂಡಿಯಾ ಶುಡ್ ಪ್ರಿಪೇರ್ ಫಾರ್ ದಿಸ್ ಅಂತ ಕೂಡ ಹೇಳ್ತಿದ್ದಾರೆ. ಡೆಲ್ಲಿ ಇಂಡಿಯಾ ಸಿಸ್ಮಿಕ್ ಝೋನ್ ವಿಚ್ ರೇಂಜಸ್ ಫ್ರಮ್ zone 2 to zone 5, okay, which is very vulnerable, and so much of population is there. Great danger with urbanization. Year by year population in Delhi is increasing. We have to be very very careful regarding this. Okay, the global seismic context heightens the urgency. The Greece earthquake, though the 5,000 kilometer away, is part of a series of tremors since the March. ಇವನ್ ಬೇರೆ ದೇಶದೊಳಗಾಗೋದು, ಚಿಲ್ಲಿ, ಅರ್ಜೆಂಟೀನಾ ಬಾರ್ಡರ್, ಇಕ್ವಿಡೋರ್ ಒಳಗಾಗಿರ್ಬೋದು. These all are very very dangerous. Nepal, Bhutan, we have to get ready, we have to prepare for this. We are not preparing for it. No MP, no MLAs questioning it in parliament also. This is not the good sign. We need to prepare for this earthquake issue anta ಹೇಳ್ತಾ ಇದೆ guys article. Okay, next, for every child free for adoption, 13 parents wait in line. See, in India adoption become new trend, and adoption paradox, a woman and child ಡೆವಲಪ್ಮೆಂಟ್, ಈವನ್ ಯಾರನ್ನ ಅಡಾಪ್ಟ್ ಮಾಡ್ಕೋಬೋದು ಯಾರನ್ನ ಮಾಡ್ಬೋದು ಅಂತ ಕ್ಲಿಯರ್ ಆಗಿ ಕಾನೂನಿಲ್ಲ. ದಟ್ ಈಸ್ ಆಲ್ಸೋ ಒನ್ ಇಶ್ಯೂ. ಓಕೆ, ಯಾವ ರಿಲಿಜನ್ದವ್ರು ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಇಲ್ಲ. ಓಕೆ, ನೋಡ್ರಿ ಗೈಸ್, ಥೈಲ್ಯಾಂಡ್ ಪ್ರೈಮ್ ಮಿನಿಸ್ಟರ್ ಅವನು ಸಸ್ಪೆಂಡ್ ಮಾಡಿದ್ದಾರೆ. ಏನು ಕಾರಣಕ್ಕೆ ಅಂದರೆ ಹಿಂದಿನ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಂಕಲ್ ಅಂದ ಅಂತ, ಅದಕ್ಕೆ ಇವನ್ನ ಸಸ್ಪೆಂಡ್ ಮಾಡಿದಾರಂತೆ. ಎನಿವೆ, ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್, ಐ ಆಮ್ ಲಿವಿಂಗ್ ದಟ್. ಹೌ ಜಿನೋಸೈಡ್ ಕೇಮ್ ಟು ಬಿ ನೇಮ್ಡ್ ಆ್ಯಂಡ್ ಕೋಡಿಫೈಡ್. ಜಿನೋಸೈಡ್ ಅಂದರೆ ಒಂದು ಜನಾಂಗದ ಜನರನ್ನು, ಒಂದು ಜಾತಿಯ, ಒಂದು ಧರ್ಮದ ಜನರನ್ನು ಮಾಸ್ ಆಗಿ ಕೊಲೆ ಮಾಡೋದಕ್ಕೆ ಜಿನೋಸೈಡ್ ಅಂತ ಕರಿತೀವಿ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. ಈಗ ಇಸ್ರೇಲ್ ಪ್ಯಾಲೆಸ್ತೈನ್ ಒಳಗಾಗ್ತಾ ಇದಿಲ್ವಾ, ದಟ್ ಈಸ್ ವಾಟ್. ಟೈಸ್ ಇನ್ ರೀಜನ್ ಬ್ಯಾಕ್ ಇನ್ ಫೋಕಸ್ ವಿತ್ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಇನ್ ಮಾಲ್ಡಿವಿಸ್. ಸಿ, ಮಾಲ್ಡಿವಿಸ್ ಗೆ ವಿಸಿಟ್ ಮಾಡಿರೋದು ಮೋದಿ ಟು ಅಟೆಂಡ್ ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇನ್ ಜುಲೈ 26ಗೆ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಮಾಲ್ಡಿವ್ಸ್ ಮತ್ತು ಇಂಡಿಯಾದ್ದು ರಿಲೇಷನ್ಶಿಪ್ ಸರಿ ಇಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಈ ಟೂರಿಸಮ್ ಸಂಬಂಧ ಪ್ರಾಬ್ಲಮ್ ಆಗಿದ್ದು ಅದನ್ನೆಲ್ಲ ನೋಡ್ಬೋದು. ಬಟ್ ಎನಿವೆ, ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿ ಹ್ಯಾವ್ ಟು ಸೈನ್, ಆ್ಯಂಡ್ ದೇರ್ ಇಸ್ ನೋ ರಿವರ್, ಫ್ರೆಶ್ ವಾಟರ್ ರಿವರ್ಸ್ ಇನ್ ಮಾಲ್ಡಿವ್ಸ್. ವಿ ಆರ್ ಸೆಂಡಿಂಗ್ ವಾಟರ್ ಫ್ರಮ್ ಇಂಡಿಯಾ, ಆ್ಯಂಡ್ ದಟ್ಸ್ ಅ ಮೇಜರ್ ಕನ್ಸರ್ನ್ ಫಾರ್ ಇಂಡಿಯಾ ಆಸ್ ವೆಲ್. ಆ್ಯಂಡ್ ಈ ಸಾರ್ತಿ ವಿಸಿಟ್ ಮಾಡಿದಾಗ ವಿ ಹ್ಯಾವ್ ಟು ನಾರ್ಮಲೈಸ್ ಅವರ್ ರಿಲೇಷನ್ಶಿಪ್. Indians need to visit Maldives, and Maldives people need to visit India, and we need to keep good relationship with Maldives, because Maldives is our neighbor, and we need to send military personals if it is required, because many times China is targeting Maldives, and China is want to develop this sea route. ಓಕೆ, ಸಿಲ್ಕ್ ರೂಟ್ನ ಡೆವಲಪ್ ಮಾಡಿ ಟ್ರೇಡ್ನ ಇನ್ಕ್ರೀಸ್ ಮಾಡಬೇಕು ಅಂತ ಕೂಡ ಇದೆ. ಅದಕ್ಕಿಂತ ಮುಂಚೆ ವಿ ನೀಡ್ ಟು ನಾರ್ಮಲೈಸ್ ಅವರ್ ರಿಲೇಷನ್ಶಿಪ್ ವಿತ್ ಮಾಲ್ಡಿವ್ಸ್ ಅಂತ ಕೂಡ ಹೇಳ್ತಾ ಇದೆ ಗೈಸ್. ನೆಕ್ಸ್ಟ್, ಇಂಡಿಯಾ ಸೀಕ್ಸ್ US ನಾಟ್ ಫಾರ್ ಕೋ ಪ್ರೊಡಕ್ಷನ್ ಆಫ್ ಜಾವ್ಲಿನ್ ಮಿಸೈಲ್. ಓಕೆ, ಈ ಮಿಸೈಲ್ಸ್ಗಳನ್ನು ನಮ್ಮ ದೇಶದೊಳಗೂ ಪ್ರೊಡಕ್ಷನ್ ಮಾಡಲಿಕ್ಕೆ ನಮಗೆ ಕೊಡಿ ಅಂತ ಪರ್ಮಿಷನ್ ಕೇಳ್ತಾ ಇದ್ವಿ. ಎನಿವೆ, ಲೆಟ್ ಸಿ ವಾಟ್ ಅಮೆರಿಕಾ ಸೇಸ್, ಬಟ್ ಇಂಡಿಯಾ ಈಸ್ ಆಸ್ಕಿಂಗ್ ದ್ಯಾಟ್ ಗೈಸ್. ಓಕೆ, ಆ್ಯಂಡ್ ಇಂಡಿಜಿನಸ್ಲಿ ನಾವು ಡೆವಲಪ್ ಮಾಡುವಂಥ ಅವಶ್ಯಕತೆಯೂ ಕೂಡ ಇದೆ. ಇಲ್ಲೊಂದು ಇದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗೈಸ್. ಶೇರ್ ಆಫ್ ಕ್ಲೀನ್ ಎನರ್ಜಿ ಇನ್ ಎಲೆಕ್ಟ್ರಿಸಿಟಿ ಸ್ಟಿಲ್ ಬಿಲೋ 30%. ನಮ್ಮ ಟಾರ್ಗೆಟ್ ಏನಿದೆ, 2030 ಒಳಗಾಗಿ 500 ಗಿಗಾವ್ಯಾಟ್ ರಿನ್ಯೂಬಲ್ ಎನರ್ಜಿನ ಪ್ರೊಡಕ್ಷನ್ ಮಾಡಬೇಕು ಅಂತ ಇದೆ. ಬಟ್ ನಮ್ಮದು ಟಾರ್ಗೆಟ್ ಏನಿದೆ ಅಲ್ವಾ, ಅದರ 30% ಕೂಡ ನಮ್ಮ ಕಡೆ ಈಗ ಪ್ರೊಡಕ್ಷನ್ ಇಲ್ಲ. ವಿ ನೀಡ್ ಟು ಇನ್ಕ್ರೀಸ್ ದ ಸೋಲಾರ್ ವಿಂಡ್ ಎನರ್ಜಿ ಪ್ರೊಡಕ್ಷನ್, ಆ್ಯಂಡ್ ಅಂದಾಗ ಮಾತ್ರ ನಾವು ಅಂದ್ಕೊಂಡಿರುವಂಥ ಟಾರ್ಗೆಟ್ ಏನಿದೆಯೋ 2030ಗೆ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಇದೆ. ಪ್ರೆಸೆಂಟ್ಲಿ ಆಲ್ಸೋ, ಓಕೆ, coal dependency is so much. 75% of the India's energy sector which is dependent on coal only. ಇದನ್ನ ತೆಗಿಬೇಕಾಗಿದೆ, ಬಿಕಾಸ್ ಕೋಲ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದ್ರಿಂದ ಎನ್ವೈರ್ಮೆಂಟ್ಗೆ ಹಾರ್ಮ್ ಆಗುತ್ತೆ. ವಿ ನೀಡ್ ಟು ವರ್ಕ್ ಆನ್ ದಿಸ್, ಆ್ಯಂಡ್ ವಿ ನೀಡ್ ಟು ರೆಡ್ಯೂಸ್ ದಿಸ್ ಡಿಪೆಂಡೆನ್ಸಿ ಆನ್ ಕೋಲ್ ಅಂತ ಆರ್ಟಿಕಲಲ್ಲಿ ಹೇಳ್ತಾ ಇದೆ ಗೈಸ್.
New NCERT textbook explain how colonial power stole India's wealth. Anyway, we all know that how British entered to India without knowing a language, and how our country helped out British industrialization, and how they grown raw materials in India and exploited India systematically and become rich, and India was ruled by British by 200 years without no doubt. It's our own country's king's mistakes as well. Then that time when British came to India, these people only supported them, and ಇವರ ಪೊಲಿಟಿಕಲ್ ಜಗಳದೊಳಗೆ ಅವರು ಇಂಟರ್ಫಿಯರ್ ಆಗಿ ಅಡ್ವಾಂಟೇಜ್ನ ತಗೊಂಡಿದ್ದನ್ನು ಕೂಡ ನಾವು ಕಾಣ್ತೀವಿ ಗೈಸ್. And these are the articles which majorly important in today's newspaper. US build a repair site for Philippines near a disputed site. Okay, South China Sea dolage Philippines, Thailand, these all the countries are having dispute with China, and definitely US is interfering in that guys. Okay, ಒಂದು ಸರ್ತಿ ಯಾವಾಗಾದ್ರೂ ಸೌತ್ ಚೈನಾ ಸೀದ್ ಬಂದಾಗ ನಿಮಗೆ ಡೀಟೇಲ್ ಆಗಿ ಈ ಸ್ಟೋರಿನ ಹೇಳ್ತೀನಿ. ಓಕೆ, ಸೊ ಇದು ಇಷ್ಟು ಇವತ್ತಿನ ಹಿಂದೂ ಪೇಪರಲ್ಲಿ ಬಂದಂಥ ನ್ಯೂಸ್ ಆಗಿತ್ತು ಗೈಸ್. ನೌ ಐ ವಿಲ್ ಕಮ್ ಟು ಎಸ್ಸೆ ಬುಕ್. ಯಾರ್ಯಾರೆಲ್ಲ ಎಸ್ಸೆ ಬುಕ್ನ ತೊಗೊಂಡಿಲ್ಲ, 50 ಪ್ರಬಂಧಗಳ ಪ್ರಬಂಧ ಪುಸ್ತಕ ಇದೆ. ಮುಂದೆ ಬರುವಂಥ PSI ESI ಪರೀಕ್ಷೆಯಲ್ಲಿ ನಿಮಗೆ ಈ ಪುಸ್ತಕ ಹೆಲ್ಪ್ ಮಾಡುತ್ತೆ ಗೈಸ್. 50 ಪ್ರಬಂಧಗಳು ಯಾವ್ಯಾವೆಲ್ಲ ನ್ಯೂಸ್ ಒಳಗಿದ್ದಾವೆ ಅವು ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಿದೆ. ಒಳ ಮೀಸಲಾತಿ ಆಗಿರ್ಬೋದು, ಹೊಸ ಶಿಕ್ಷಣ ನೀತಿ ಆಗಿರ್ಬೋದು, ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಆ್ಯಂಡ್ ವಾಟ್ ನಾಟ್. ಓಕೆ, 502 ಆಗಿರ್ಬೋದು, 545 ಎಕ್ಸಾಮ್ ಆಗಿರ್ಬೋದು, ಆ್ಯಂಡ್ 402 PSI ಎಕ್ಸಾಮ್ ಆಗಿರ್ಬೋದು. ಆ ಎಕ್ಸಾಮ್ ಒಳಗೆ ಕೇಳಿರುವಂಥ ಎಸ್ಸೆಗಳನ್ನು ಕೂಡ ಅಪ್ಡೇಟ್ ಮಾಡಿದೆ. ಇವನ್ ಕನ್ನಡ ಮಾಧ್ಯಮದಲ್ಲಿ ಯಾರಾದರೂ UPSC ಓದ್ತೀರ ಅಂದರೆ ನಿಮಗೆ ಈ ಬುಕ್ ಕೂಡ ಹೆಲ್ಪ್ ಆಗುತ್ತೆ ಗೈಸ್. ಆ್ಯಂಡ್ ಈ ಪುಸ್ತಕವನ್ನು ನೀವು ಓದ್ಬೋದು. KS PSI ಮತ್ತು ESI ಎಲ್ಲ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಷ್ಟು ಡೀಟೇಲ್ ಆಗಿ ಕನ್ನಡ ಮಾಧ್ಯಮದಲ್ಲಿ ಬುಕ್ ಇರೋದು, ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಯಾರ್ಯಾರೆಲ್ಲ PSI ESI ಓದ್ತಿದ್ದೀರಾ, ಇನ್ನೊಂದು 15 ಡೇಸ್ ಒಳಗೆ August 1 ಅಂದರೆ ಇವನ್ ನಿಮಗೆ ಟ್ರಾನ್ಸ್ಲೇಷನ್, ಈ ಭಾಷಾಂತರ ಪುಸ್ತಕ ಕೂಡ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. August 1 ನೀವು ಪರ್ಚೇಸ್ ಮಾಡ್ಕೋಬೋದು. ಯಾರಿಗೆ ನಿಮಗೆ ಎಸ್ಸೆ ಬುಕ್ ಬೇಕು ಅಂತ ಅಂತೀರಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್ ಗೈಸ್. ನನ್ನ ಫೋನ್ ನಂಬರ್ಗೆ ನೀವು ಮೆಸೇಜ್ ಹಾಕ್ಬೋದು. 7892086178 ಈ ಒಂದು ನಂಬರ್ಗೆ ನೀವು SMS ಹಾಕಿದರೆ ಅದರಿಂದ ಕೂಡ ನೀವು ಪುಸ್ತಕವನ್ನು ತರಿಸ್ಕೋಬೋದು. ಆ್ಯಂಡ್ ಸೋ ಮೆನಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಹೂ ಯೂಸ್ ದಿಸ್ ಬುಕ್ ಆ್ಯಂಡ್ ಗಾಟ್ ವೆರಿ ಗುಡ್ ಮಾರ್ಕ್ಸ್. 40-45 ಕೂಡ ಮಾರ್ಕ್ಸ್ ತೊಗೊಂಡಿದ್ದಾರೆ. ನಮ್ಮ ವಿದ್ಯಾರ್ಥಿ ಇವನ್ ಫಸ್ಟ್ ರ್ಯಾಂಕ್ ಕೂಡ ಬಂದಿದ್ದಾರೆ PSI ಎಕ್ಸಾಮ್ ಒಳಗೆ. ಸೊ ಇಷ್ಟು ಡೆಡಿಕೇಟ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ಮಾಡ್ತಾ ಇರೋದು. ಇದರ ಉಪಯೋಗವನ್ನು ನೀವು ತಗೋಬೋದು. ಮೈಂಡ್ ಮ್ಯಾಪ್ ಮೂಲಕ ಒಂದು ಪ್ರಬಂಧಗಳನ್ನು ಕೊಟ್ಟಿರುವಂಥ ಮೊದಲ ಪುಸ್ತಕ ಕೂಡ ಇದು ಆಗಿದೆ ಗೈಸ್. ನೀವು ಒಂದು ಸರ್ತಿ ಅದನ್ನು ಡೀಟೇಲ್ ಆಗಿ ಓದಿ ಮೈಂಡ್ ಮ್ಯಾಪ್ನ ನೋಡಿಕೊಂಡು ಅದನ್ನು ನೆನಪಿಟ್ಟರೆ ಸಾಕು, ಡೆಫಿನೆಟ್ಲಿ ನಿಮಗೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಂಚೆ ಮೂಲಕ ನೀವು ಎಲ್ಲೇ ಇರಲಿ ನಿಮಗೆ ತಲುಪಿಸ್ತೀವಿ ಪುಸ್ತಕನ. ಇದು ನಮ್ಮ ನಂಬರ್ ಆಗಿದೆ, ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಮಿಷನ್ PSI 615 ಆಲ್ರೆಡಿ ಒಂದು ಆನ್ಲೈನ್ ಬ್ಯಾಚ್ ಪ್ರಾರಂಭ ಆಗಿದೆ. ಜುಲೈ 17ರಿಂದ 2 ದಿನದ ಹಿಂದೆ ಮಾತ್ರ. ಸೊ ಯಾರ್ಯಾರಿಗೆ ಅಡ್ಮಿಷನ್ ಬೇಕು, ಇನ್ನೂ ಅಡ್ಮಿಷನ್ನ ಈಗಲೇ ತೊಗೊಳ್ರಿ, ಲೇಟ್ ಮಾಡಬೇಡ್ರಿ. ಆಫ್ಲೈನ್ ಬ್ಯಾಚಿಗೆ ಕ್ಲಾಸಿಗೆ ಬರೋರು, ಧಾರವಾಡದೊಳಗೆ ನಿಮ್ಮ ಫ್ರೆಂಡ್ಸ್ ಇದ್ದರೂ ಕೂಡ ಅವ್ರಿಗೆ ಹೇಳ್ರಿ. ಜುಲೈ 1ನೇ ತಾರೀಕಿಂದ ನೆಕ್ಸ್ಟ್ ಬ್ಯಾಚ್ ಪ್ರಾರಂಭ ಆಗುತ್ತೆ. 7th ಬ್ಯಾಚ್, ಈಗ 6th ಬ್ಯಾಚ್ ನಡೀತಾ ಇದೆ. ಇಲ್ಲಿ ನಾವು ಏನೇನು ಮಾಡ್ತೀವಿ, ಈವನ್ ಆನ್ಲೈನ್ ಬ್ಯಾಚ್ ಒಳಗೂ ಕೂಡ ಇವ್ರನ್ನೆಲ್ಲ ಮಾಡ್ತೀವಿ. 20 ಪ್ರಬಂಧಗಳನ್ನು ಹೇಳ್ಕೊಡ್ತದೆ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದೆ ಮತ್ತು ಪ್ರಿಸೈಸ್ ರೈಟಿಂಗ್ ಹೇಳ್ಕೊಡ್ತದೆ ಗೈಸ್. 3 ಸೇರಿಬಿಟ್ಟು ನಿಮಗೆ ಹೋಲಿಸ್ಟಿಕ್ ಆಗಿ ಪೇಪರ್ 1ಅನ್ನು ಕವರ್ ಮಾಡಿಕೊಡ್ತದೆ. ಆ್ಯಂಡ್ ಯಾರೂ ಕೂಡ ಒಳ ಮೀಸಲಾತಿ ಐತಿ, ಇವಾಗ ಎಲ್ಲಿ ಕಾಲ್ಫಾರ್ಮ್ ಹಾಕೋ, ಅದು ಏನಕ್ಕೋ ಇದು ಏನಕ್ಕೋ ಅಂತ ಅನ್ಕೋತ್ಕೊಂಡಿರ್ಬೇಡ್ರಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಕೀಪ್ ವರ್ಕಿಂಗ್ ಗೈಸ್. ಬಿಕಾಸ್ ಪ್ರಬಂಧ ಬರಲಿಕ್ಕೆ, ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ, ಪ್ರಿಸೈಸ್ ಮಾಡಲಿಕ್ಕೆ ನಿಮಗೆ ಸಮಯ ಹಿಡಿಯುತ್ತೆ. ಭಾಳ ಜನಕ್ಕೆ ಇಂಗ್ಲೀಷ್ ಬರೋದಿಲ್ಲ, ಆ್ಯಂಡ್ ಅದಕ್ಕೆ ಕಲೀಲಿಕ್ಕೆ ನಿಮಗೆ ಸಮಯ ಹಿಡಿಯುತ್ತೆ. ಈಗಿಂದನೇ ನೀವು ಪ್ರಾರಂಭ ಮಾಡಿದರೆ ನೆಕ್ಸ್ಟ್ 4 months, 5 months, 6 months ಒಳಗೆ ನೀವು 0 ಇದ್ದರೂ ಕೂಡ ಯು ಕ್ಯಾನ್ ರೀಚ್ ಡೆಫಿನೆಟ್ಲಿ ಒಂದು ಲೆವೆಲ್. ಆ ಲೆವೆಲ್ಗೆ ರೀಚ್ ಆಗಲಿಕ್ಕೆ ನಿಮಗೆ ಸಮಯ ಇದೆ. ಆ ಸಮಯನ ನೀವೆಲ್ಲರೂ ಕೂಡ ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಜಾಯ್ನ್ ಆಗೋರಿದ್ದೀರಿ, ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗೋರಿದ್ದರೆ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಇದೆ. ನೀವು ಈ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರೊಳಗೆ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಅಲ್ಲಿ PSI 4th ಬ್ಯಾಚ್ ಅಂತ ಇದೆ. ಸೊ ಅದಕ್ಕೆ ನೀವು ಇವತ್ತೇ ಜಾಯ್ನ್ ಆಗಿ ಲೇಟ್ ಮಾಡಬೇಡ್ರಿ.
ಆಫ್ಲೈನ್ ಯಾರು ಬರೋರಿದ್ರಿ August 1ರಿಂದ ಬರ್ಬೋದು. ಬುಕ್ ಯಾರು ಆರ್ಡರ್ ಮಾಡೋರಿದ್ರಿ ಆ ನಂಬರ್ಗೆ ನೀವು SMS ನ ಕಳಿಸ್ಬೋದು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಡಿಸ್ಕಷನ್.